We are continuing our study in the book of Genesis, chapter 41. ನಾವು ಆದಿಕಾಂಡ ಪುಸ್ತಕದ 41ನೇ ಅಧ್ಯಾಯದ ಅಧ್ಯಯನವನ್ನು ನಾವು ಮುಂದುವರಿಸುತ್ತಿದ್ದೇವೆ. In chapter 40, he was in the prison. 40ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಯೋಸೇಫನು ಸೆರೆಮನೆಯಲ್ಲಿದ್ದನು. In chapter 41, he is in the palace. He is the second in authority in Egypt. 41ನೇ ಅಧ್ಯಾಯಕ್ಕೆ ಬರುವಾಗ ಈಗ ಯೋಸೇಫನು ಅರಮನೆಯಲ್ಲಿದ್ದಾನೆ ಮತ್ತು ಐಗುಪ್ತ ದೇಶದಲ್ಲಿ ಆತನೇ ಅಧಿಕಾರದಲ್ಲಿ ಎರಡನೆಯ ಸ್ಥಾನದಲ್ಲಿದ್ದಾನೆ. Joseph lost his coat few times, but he got a royal coat now. ಯೋಸೇಫನು ತನ್ನ ತಂದೆ ಮಾಡಿಸಿಕೊಟ್ಟಂತಹ ಆ ಬಣ್ಣದ ನಿಲುವಂಗಿಯನ್ನ ಕಳೆದುಕೊಂಡನು. ಆದರೆ ಈಗ ರಾಜ ಪೋಷಾಕು ಆತನಿಗೆ ರಾಜರು ಧರಿಸುವಂತಹ ನಿಲುವಂಗಿ ದೊರೆತಿದೆ. He gets a ring and a chain, shows his authority in Egypt. ಆತನಿಗೆ ಕೊಡಲ್ಪಟ್ಟಿದ್ದಂತಹ ಆ ಉಂಗುರ ಮತ್ತು ಕತ್ತಿಗೆ ಹಾಕಿದ ಸರ ಅದು ಐಗುಪ್ತ ದೇಶದಲ್ಲಿ ಆತನಿಗಿರುವ ಅಧಿಕಾರವನ್ನು ನಮಗೆ ಸೂಚಿಸುತ್ತದೆ. Coming out from the jail and shaving, changing his coat, everything shows as if he resurrected. ಆತನು ಸೆರೆಮನೆಯಿಂದ ಬಂದದ್ದು, ಆತನು ತನ್ನ ಗಡ್ಡವನ್ನ ಶೇವ್ ಮಾಡಿಕೊಂಡು ಮತ್ತೆ ಆತನು ಹಾಕಿಕೊಂಡಂತಹ ಆ ಒಂದು ರಾಜ ಪೋಷಾಕು ಆತನಲ್ಲಿ ಉಂಟಾದ ಬದಲಾವಣೆಯನ್ನು ನಮಗೆ ಸೂಚಿಸುತ್ತದೆ. It was more like a resurrection from death. ಅದು ಆತನಿಗೆ ಮರಣದಿಂದ ಪುನರುತ್ಥಾನದ ರೀತಿಯಲ್ಲಿ ನಮಗೆ ಕಾಣಿಸುತ್ತದೆ. We saw that he was 30 years old when Pharaoh brought him into the position. ಫರೋಹನು ಆತನನ್ನು ಅಧಿಕಾರಕ್ಕೆ ನೇಮಿಸಿದಾಗ ಆತನು ಸುಮಾರು 30 ವರ್ಷ ಪ್ರಾಯದವನಾಗಿದ್ದನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. Why did Pharaoh choose Joseph to become the great authority to handle his country? Why did he accept Joseph? ಫರೋಹನು ಯಾಕೆ ಯೋಸೇಫನನ್ನ ತನ್ನ ದೇಶದ ಅತ್ಯುನ್ನತ ಅಧಿಕಾರದಲ್ಲಿ ಅತ್ಯುನ್ನತ ದೇಶದ ಆ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ ನೇಮಿಸಿಕೊಂಡನು? There are many reasons. ಅನೇಕ ಕಾರಣಗಳಿದೆ. One of the reasons that he saw that the Spirit of God is with this man. ಮೊದಲನೆಯ ಕಾರಣ ಯೋಸೇಫನಲ್ಲಿದ್ದಂತಹ ಆ ದೇವರ ಆತ್ಮವನ್ನ ಆತನು ಗುರುತಿಸಿದನು. Secondly, he realized he was a faithful man. ಎರಡನೇದಾಗಿ ಆತನು ನಂಬಿಗಸ್ತ ಸೇವಕನು ಎಂಬುದನ್ನ ಆತನು ಅರ್ಥ ಮಾಡಿಕೊಂಡನು. Something you and I can learn in our life to be faithful. ನಾನು ನೀವು ನಮ್ಮ ಜೀವಿತದಲ್ಲಿ ನಂಬಿಗಸ್ತರಾಗಿರ್ಲಿಕ್ಕೆ ಯೋಸೇಫನಿಂದ ಕಲಿತುಕೊಳ್ಳಬಹುದು. Scholars tell there is another reason why Pharaoh chose Joseph. ವಿದ್ವಾಂಸರು ಯಾಕೆ ಯೋಸೇಫನನ್ನ ಫರೋಹನು ಆರಿಸಿಕೊಂಡನು ಎಂಬುದಕ್ಕೆ ಇನ್ನೊಂದು ಉದಾಹರಣೆ ಅಥವಾ ಇನ್ನೊಂದು ಕಾರಣವನ್ನು ಅವರು ಕೊಡುತ್ತಾರೆ. See, the Pharaoh of that time was one of the Hyksos king. They were not native Egyptians. They were from the Arabian desert area. ನಾವು ನೋಡುವಾಗ ವಿದ್ವಾಂಸರ ಪ್ರಕಾರ, ಸತ್ಯವೇದ ವಿದ್ವಾಂಸರು ಹೇಳುವ ಪ್ರಕಾರ ಆ ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಫರೋಹನು ಆತನು ಐಗುಪ್ತ ದೇಶದ ಮೂಲ ನಿವಾಸಿಯಲ್ಲ, ಬದಲಾಗಿ ಅರೇಬಿಯಾ ಆ ಮರುಗಾಡಿನ ಜನರಿಂದ ಬಂದಂತಹ ಒಬ್ಬ ಇಫ್ಸೋ ಎಂಬಂತಹ ಅಧಿಕಾರಿಯಾಗಿದ್ದನು. They were a nomadic group. This traveling in different places. Such a group from the desert. ಅವರು ಮರುಭೂಮಿಯಿಂದ ಬಂದಂತಹ ಇಪ್ಸೋ ಜನಾಂಗ ಅಂದ್ರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂತಹ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡಿ ಜೀವನ ನಡೆಸುವಂತಹ ಜನಾಂಗದಿಂದ ಬಂದ ಫರೋಹನಾಗಿದ್ದನು. Period they came in and took over the throne of Egypt. ಅವರು ಅಲ್ಲಿ ಬಂದು ಐಗುಪ್ತ ದೇಶದ ಮೇಲೆ ದಾಳಿ ಮಾಡಿ ಆ ಅರಸನನ್ನ ಕೆಳಗಿಳಿಸಿ ತಾವು ಅಧಿಕಾರವನ್ನು ವಹಿಸಿಕೊಂಡಿದ್ದರು. If this is true, this Pharaoh is closer to Joseph's nationality than Egypt. ಇದು ವಿದ್ವಾಂಸರ ಪ್ರಕಾರ ಸತ್ಯಾಂಶವಾಗಿರುವುದಾದರೆ ಈ ಫರೋಹನು ತನ್ನ ಜನಾಂಗೀಯವಾಗಿ ಯೋಸೇಫನಿಗೆ ಹತ್ತಿರದ ಸಂಬಂಧಿಯಾಗುತ್ತಾನೆ, ಹತ್ತಿರದ ಜನಾಂಗದವನಾಗುತ್ತಾನೆ. That may be one reason he couldn't find any faithful person from Egypt because Egyptians didn't like them. ಈ ಕಾರಣವೂ ಇರಬಹುದು ಯಾಕೆ ಯೋಸೇಫನನ್ನ ಈ ಫರೋಹನು ನೇಮಿಸಿಕೊಂಡನು ಎಂಬುದಾಗಿ ನೋಡಲಿಕ್ಕೆ. ಯಾಕಂದ್ರೆ
ಫರೋಹನು ಪ್ರಾಮಾಣಿಕನಾಗಿದ್ದನು, ಐಗುಪ್ತ ದೇಶದವರು ಆತನಿಗೆ ಪ್ರಾಮಾಣಿಕರಾಗಿ ಕಾಣಲಿಲ್ಲ. The faithfulness was the character of Joseph. Faithfulness Hello, was the uncle. character Sorry, of had a call. Would you Yeah. please repeat, uncle? I Joseph- had a call. Faithfulness was the character of Joseph. ಯೋಸೇಫನ ಗುಣಲಕ್ಷಣಗಳಲ್ಲಿ ಪ್ರಾಮುಖ್ಯವಾದದ್ದು ಆತನಲ್ಲಿದ್ದಂತಹ ಪ್ರಾಮಾಣಿಕತೆ ಆಗಿತ್ತು. History says later this Hyksos kings were expelled from Egypt. That is why we read in Exodus 1:8, another king came into Egypt who didn't like the Jews. Remember that? Next book we will see that. ನಾವು ಇತಿಹಾಸದ ಪುಟಗಳಲ್ಲಿ ನೋಡುವಾಗ ನಂತರದ ದಿನಗಳಲ್ಲಿ ಆ ಹಿಕ್ಸೋ ಕಿಂಗ್ ಅಥವಾ ಆ ಸಾಮ್ರಾಜ್ಯದ ಜನರನ್ನ ಅವರು ಸೋತು ಅವರು ಹೋಗಬೇಕಾಯಿತು. ಆದ ಕಾರಣದಿಂದ ನಾವು ವಿಮೋಚನ ಕಾಂಡ 1ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಆ ಕಾರಣದಿಂದಲೇ ಅಲ್ಲಿ ಬೇರೆ ಫರೋಹನು ಅಧಿಕಾರಕ್ಕೆ ಬಂದ ಕಾರಣ ಇಸ್ರಾಯೇಲರನ್ನ ಆತನು ಇಷ್ಟಪಡಲಿಲ್ಲ. Okay, so the chain around Joseph's neck gave him authority, and Pharaoh also gave him a bride, Asenath, from the Gentile. So from the Egyptian, he got a bride. ಆದ್ದರಿಂದ ಫರೋಹನು ಆತನನ್ನ ಇಷ್ಟಪಟ್ಟು ಪ್ರಾಮಾಣಿಕ ವ್ಯಕ್ತಿಯಾದ ಕಾರಣ ಆತನಿಗೆ ಉಂಗುರವನ್ನ ಮತ್ತು ಕತ್ತಿಗೆ ಸರವನ್ನು, ಚಿನ್ನದ ಸರವನ್ನು ಕೊಟ್ಟನು. ಅದೇ ರೀತಿ ಆತನಿಗೆ ಹೆಂಡತಿ ಆಗಲಿಕ್ಕೆ ಐಗುಪ್ತರ ಅನ್ಯ ಜನದ ಹೆಣ್ಣು ಮಗಳಾದಂತ ಅಸನತ್ ಎಂಬಾಕೆಯನ್ನ ಆಕೆಗೆ ಹೆಂಡತಿಯಾಗಿ ಕೊಟ್ಟನು. Here we see a parallel with the Lord Jesus. Remember, I told you there is more than 100 similarities between Joseph and Jesus Christ. ಇಲ್ಲಿಯೂ ನಾವು ಯೋಸೇಫನ್ನು ಯೇಸು ಕ್ರಿಸ್ತನಿಗೆ ಗುಣಲಕ್ಷಣವನ್ನ ನಾವು ಹೋಲಿಕೆ ಮಾಡುವುದನ್ನ ನಾವು ನೋಡುತ್ತೇವೆ. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ 100ಕ್ಕೂ ಹೆಚ್ಚು ಗುಣಲಕ್ಷಣಗಳು ಯೇಸು ಕ್ರಿಸ್ತನಿಗೂ ಯೋಸೇಫನಿಗೂ ಹೋಲಿಸಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. Jesus Christ also took a Gentile bride, the church. ಯೇಸು ಕ್ರಿಸ್ತನು ಸಹ ಅನ್ಯ ಜನವಾದಂತಹ ಸಭೆ ಎಂಬಂತಹ ಮೊದಲ ಗಿತ್ತಿಯನ್ನ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದಾನೆ. He was also 30 years when he came to public ministry. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಾರ್ವಜನಿಕ ಸೇವೆಗೆ ಆತನು ಬಂದಾಗ 30 ವರ್ಷ ಪ್ರಾಯದವನಾಗಿದ್ದನು. Okay, let's read chapter 41, 47 to 49. ನಾವು 41ನೇ ಅಧ್ಯಾಯದ 47ರಿಂದ 49ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ನಿಂತಾಗ 30 ವರ್ಷದವನಾಗಿದ್ದನು. ಅವನು ಫರೋಹನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು. ಸುಭಿಕ್ಷವಾದ 7 ವರ್ಷಗಳಲ್ಲಿ ಭೂಮಿಯು ಹೇರಳವಾಗಿ ಫಲ ಕೊಟ್ಟಿತ್ತು. ಐಗುಪ್ತ ದೇಶದಲ್ಲಿ ಸುಭಿಕ್ಷವಾದ ಆ 7 ವರ್ಷಗಳ ಬೆಳೆಯನ್ನು ಯೋಸೇಫನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು. ಒಂದೊಂದು ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿಯೇ ಕೂಡಿಸಿಟ್ಟನು. ಅವನು ದವಸ ಧಾನ್ಯವನ್ನು ಸಮುದ್ರದ ಉಸುಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟು ಬಿಟ್ಟನು. ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು. Notice that Joseph laid up the food in different cities, gathering and for distribution. ಇಲ್ಲಿ ನೋಡುವಾಗ ಯೋಸೇಫನು ಅನೇಕ ಪಟ್ಟಣಗಳಲ್ಲಿ ಆ ದವಸ ಧಾನ್ಯವನ್ನ ಕೂಡಿಸಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ, ಭವಿಷ್ಯಕ್ಕಾಗಿ ಮತ್ತು ಜನರಿಗೆ ವಿತರಿಸಲಿಕ್ಕಾಗಿ. Joseph was a well-planning ruler. ಯೋಸೇಫನು ಉತ್ತಮ ರೀತಿಯಲ್ಲಿ ಯೋಜನೆಗಳನ್ನ ರೂಪಿಸುವಂತಹ ಅಧಿಕಾರಿಯಾಗಿದ್ದನು. Egypt became the bread basket of the world at that time. ಆ ಕಾಲದಲ್ಲಿ ಪ್ರಪಂಚಕ್ಕೆ ಐಗುಪ್ತ ದೇಶವು ಒಂದು ಆಹಾರದ ಬುಟ್ಟಿಯ ರೀತಿಯಲ್ಲಿ ಆಯಿತು. Okay, there is grain in Egypt. ಯಾಕಂದ್ರೆ ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗಳು ದೊರೆಯುತ್ತಿದ್ದವು. Okay, 50 to 52. 50ರಿಂದ 52ನೇ ವಚನ. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಚಾರ್ಯನಾಗಿದ್ದ ಪೋಟಿಫೋರನ ಮಗಳಾದ ಅಸನತ್ ಎಂಬಾಕೆಯಲ್ಲಿ ಅವನಿಗೆ ಹುಟ್ಟಿದರು. ಚೊಚ್ಚಲ ಹುಟ್ಟಿದಾಗ ಯೋಸೇಫನು ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು.
ಎರಡನೇ ಮಗನು ಹುಟ್ಟಿದಾಗ ಅವನು ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಹಿಂ ಎಂದು ಹೆಸರಿಟ್ಟನು. 2 boys were born to Joseph before the famine. ಆ ಬರಗಾಲವು ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. First one he called Manasseh. ಮೊದಲನೆಯ ಚೊಚ್ಚಲು ಮಗನನ್ನ ಮನಸ್ಸೆ ಎಂಬುದಾಗಿ ಕರೆದನು. God made him to forget. ಯೋಸೇಫನು ಹಳೆಯದನ್ನ ಮರೆತು ಬಿಡುವ ಹಾಗೆ, ತನ್ನ ತಂದೆ ಮನೆಯನ್ನ ಮರೆಯುವ ಹಾಗೆ ದೇವರು ಅನುಗ್ರಹಿಸಿದನು. Only God can do that, and how we need that in our life. Some of the experience of pain, God alone can make us to forget that. ದೇವರು ಮಾತ್ರ ನಾವು ಮರೆತು ಬಿಡುವ ಹಾಗೆ ಮಾಡಲು ಸಾಧ್ಯ. ನಮ್ಮ ಜೀವಿತಗಳಲ್ಲಿ ನಾವು ಹಾದು ಬಂದಂತಹ ಕಹಿ ಘಟನೆಗಳು ಮತ್ತು ನೋವಿನ ಸಂಗತಿಗಳನ್ನ ಮರೆಯುವ ಹಾಗೆ ಮಾಡಲು ದೇವರಿಗೆ ಮಾತ್ರ ಸಾಧ್ಯ. How much sad experience Joseph went through. ಯೋಸೇಫನು ಎಂತಹ ದುಃಖಕರ ಅನುಭವಗಳಲ್ಲಿ ದಾಟಿ ಹೋಗಬೇಕಾಯ್ತು ನೋಡ್ರಿ. So he realized that that time is over. God made me to forget. But then next son he named Ephraim. That means fruitful. ಆ ಸಮಯವು ದಾಟಿ ಹೋಯಿತು. ದೇವರು ಮೊದಲನೆಯ ಚೊಚ್ಚಲು ಮಗನು ಹುಟ್ಟಿದಾಗ ತಂದೆಯ ಮನೆಯಿಂದ ಮತ್ತು ಹಳೆಯ ಸಂಗತಿಗಳನ್ನು ಮರೆಯುವ ಹಾಗೆ ಮಾಡಿದನು. ಈಗ ಎರಡನೇ ಮಗನು ಹುಟ್ಟುವಾಗ ಆತನ ಹೆಸರಿನ ಅರ್ಥ ಆ ಫಲವತ್ತಾದಂಥದ್ದು ಎಂಬುದಾಗಿ. Even in the land of Egypt, Joseph could be fruitful now. ಆ ಬರಗಾಲದಿಂದ ಕೂಡಿದ ಐಗುಪ್ತ ದೇಶದಲ್ಲಿಯೂ ಯೋಸೇಫನು ಫಲಭರಿತನಾಗುವ ಹಾಗೆ ದೇವರು ದಯಪಾಲಿಸಿದನು. God alone can change ashes to beauty. ದೇವರು ಮಾತ್ರ ಬೂದಿಯನ್ನ ಆತನು ಸುಂದರವಾಗಿ ಅಥವಾ ಶಿರೋಭೂಷಣವನ್ನಾಗಿ ಮಾಡಲಿಕ್ಕೆ ಸಾಧ್ಯ. Psalm 92:14 says, even in old age they can be fruitful. They can bear fruits even in old age. 92ನೆಯ ಕೀರ್ತನೆ which was uncle? Verse 14. 14ನೇ ವಚನವನ್ನು ನಾವು ನೋಡುವಾಗ ಕೀರ್ತನೆ 92:14 ಈ ರೀತಿ ಹೇಳುತ್ತದೆ, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. Yeah, age is not a barrier. Of course, Joseph is a young person of 30, but even in old age, we can bear fruit if we walk with God. ಆದ್ದರಿಂದ ನಾವು ದೇವರೊಟ್ಟಿಗೆ ನಡೆಯುವುದಾದರೆ ನಾವು ಮುಪ್ಪಿನಲ್ಲಿಯೂ ಫಲಭರಿತರಾಗಲಿಕ್ಕೆ ಸಾಧ್ಯತೆ. ಯೋಸೇಫನು ಆತನು 30 ವರ್ಷ ಪ್ರಾಯದವನಾಗಿದ್ದನು, ಆತನಿಗೇನು ವಯಸ್ಸಾಗಿರಲಿಲ್ಲ. Many elderly people today, we see them, there is no spiritual interest. They're just coming and going. Very little fruitfulness we see from some of the elderly people. That is very sad. ನಾವು ನಮ್ಮ ಸಭೆಗಳಲ್ಲಿ ಕೆಲವು ವಯಸ್ಸಾದವರನ್ನ ಅಥವಾ ಹಿರಿಯ ನಾಗರಿಕರನ್ನು ನೋಡುವಾಗ ಅವರು ಕೇವಲ ಸಭೆಗೆ ಬರುತ್ತಾರೆ, ಹೋಗುತ್ತಾರೆ. ಆತ್ಮೀಕ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಕೆಲವರನ್ನು ಮಾತ್ರ ನಾವು ಆ ರೀತಿ ನೋಡುವವರಾಗಿದ್ದೇವೆ. Physical weakness should not be a hindrance to spiritual fruitfulness. ಆದ್ದರಿಂದ ನಮ್ಮ ದೈಹಿಕವಾದಂತಹ ಬಲಹೀನತೆ ನಾವು ಆತ್ಮೀಕವಾಗಿ ಫಲಭರಿತರಾಗುವುದಕ್ಕೆ ತಡೆಯಾಗಬಾರದು. We many times are still living in the forgetful land. We need to move from there to the fruitful land. That's what these two names means. ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಮರೆತು ಹೋದಂತಹ ಭೂಮಿಯಲ್ಲಿಯೇ, ಹಳೆಯ ಭೂಮಿಯಲ್ಲಿಯೇ ನಾವು ಜೀವಿಸುತ್ತಿರುತ್ತೇವೆ. ಅದನ್ನ ಬಿಟ್ಟು ನಾವು ಫಲಭರಿತವಾದಂತಹ ಸ್ಥಳಕ್ಕೆ ಮುಂದುವರಿಯಬೇಕು. ಅದೇ ಈ ಮನಸ್ಸೆ ಮತ್ತು ಎಫ್ರಾಯಿಂ ಎಂಬ ಹೆಸರುಗಳ ಅರ್ಥವಾಗಿದೆ. 53 to 55, please read. 53ರಿಂದ 55ರವರೆಗೆ ದಯಮಾಡಿ ಓದ್ರಿ. ಐಗುಪ್ತ ದೇಶದಲ್ಲಿ ಸುಭಿಕ್ಷದ 7 ವರ್ಷಗಳು ಮುಗಿದ ಮೇಲೆ ಯೋಸೇಫನು ಹೇಳಿದ ಪ್ರಕಾರ ಕ್ಷಾಮದ 7 ವರ್ಷಗಳಿಗೆ ಪ್ರಾರಂಭವಾಯಿತು. ಬರವು ಸುತ್ತಲಿದ್ದ ಎಲ್ಲಾ ದೇಶಗಳಲ್ಲಿಯೂ ಹಬ್ಬಿತು. ಐಗುಪ್ತ ದೇಶದಲ್ಲಿ ಮಾತ್ರ ಆಹಾರ ದೊರಕುವುದು. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆಯಿಟ್ಟುಕೊಂಡರು. ಅವನು ಅವರಿಗೆ, ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. Okay, until 57 ಓದ್ರಿ ಬ್ರದರ್, ಎಂಡ್ ವರೆಗೂ. ಬರವು ಲೋಕದಲ್ಲೆಲ್ಲ ಹರಡಿಕೊಂಡಿರುವಾಗ
ಯೋಸೇಫನ ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನು ಮಾರಿಸಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ ಎಲ್ಲಾ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು. Okay, in this passage we read that Joseph is the one who had the bread. ಈ ವಚನ ಭಾಗಗಳಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ ಯೋಸೇಫನ ಬಳಿಯಲ್ಲಿ ಆಹಾರವಿತ್ತು. It is a similarity with the Lord Jesus Christ who said, I am the bread of life. ಇದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ನಾನೇ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಹೇಳಿದನು. ಜೀವ ಕೊಡುವ ರೊಟ್ಟಿಯಾಗಿದೆ. ಜೀವ ಕೊಡುವ ರೊಟ್ಟಿ. In verse 55, Pharaoh is telling the people when they cry to him, go to Joseph and what he says to you, do it. So go to Joseph, that is Pharaoh's words. 55ನೇ ವಚನದಲ್ಲಿ ನಾವು ನೋಡುವಾಗ ಯೋಸೇಫನ ಬಳಿಗೆ ಜನರು ಬಂದು ನಮಗೆ ಆಹಾರವನ್ನ ಕೊಡು ಎಂಬುದಾಗಿ ಕೇಳುವಾಗ ನೀವು ಯೋಸೇಫನ ಬಳಿಗೆ ಹೋಗಿರಿ ಎಂಬುದಾಗಿ ಫರೋಹನು ಹೇಳುತ್ತಿದ್ದಾನೆ. The Father God has made Jesus Christ, his Son, to be the way, the truth, and the life. So if anybody has to come to the Father, they have to go through the Son. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನನ್ನು ಸಹ ನಮ್ಮ ತಂದೆಯಾದ ದೇವರು ಮಧ್ಯಸ್ಥನನ್ನಾಗಿ ಮಾಡಿದ್ದಾನೆ. ಯಾರಿಗಾದರೂ ನಿತ್ಯ ಜೀವ ಬೇಕಾದರೆ, ಫಲಭರಿತರಾಗಬೇಕಾದರೆ ಆತನ ಬಳಿಗೆ, ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. We see from what Pharaoh said, go to Joseph and do what he says. We see a similarity in John chapter 2 verse 5 in the marriage in Cana, when there was no wine in that home, when they brought that to Mary, the mother of Jesus, she said, do to the servants, do what he tells you to do. ಇಲ್ಲಿ ಫರೋಹನು ಯೋಸೇಫನ ಬಳಿಗೆ ಹೋಗಿರಿ ಎಂಬುದಾಗಿ ಐಗುಪ್ತದ ಜನರಿಗೆ ಹೇಳುವುದು ಯೋಹನ್ನ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಕಾನಾ ಊರಿನ ಮದುವೆಯಲ್ಲಿ ಇದ್ದಾಗ ಅಲ್ಲಿ ಕುಡಿಯಲಿಕ್ಕೆ ದ್ರಾಕ್ಷಾರಸು ಖಾಲಿಯಾದಾಗ ಆತನ ತಾಯಿಯಾದ ಮರಿಯಳು ಆ ಶಿಷ್ಯರಿಗೆ ಅಥವಾ ಆ ಸೇವಕರಿಗೆ ಹೇಳುವುದನ್ನು ನಾವು ಕಾಣುತ್ತೇವೆ. ಆತನ ಬಳಿಗೆ ಹೋಗಿರಿ, ಆತನು ಹೇಳಿದ ಹಾಗೆ ಮಾಡಿರಿ ಎಂಬುದಾಗಿ. Today many people think that you have to go to Mary and to go to Jesus. That is what one of the main churches is teaching. You have to go to Jesus through Mary. ಆದ್ದರಿಂದ ಕೆಲವು ಸಭೆಗಳು ಮತ್ತು ಮುಖ್ಯವಾಹಿನಿಯಲ್ಲಿರುವಂತಹ ಕೆಥೋಲಿಕ್ ಸಭೆಗಳು ಬೋಧಿಸುವ ಪ್ರಕಾರ ನೀವು ಯೇಸು ಕ್ರಿಸ್ತನ ಬಳಿಗೆ ಹೋಗಬೇಕಾದರೆ ಮರಿಯಳ ಮಧ್ಯಸ್ಥಿಕೆಯ ಮೂಲಕ ಹೋಗಬೇಕು ಎಂಬುದಾಗಿ ತಪ್ಪಾಗಿ ಬೋಧಿಸುತ್ತಾರೆ. And if you talk to them that is not right, they will say, how can the son come without the mother? ನೀವು ಅದು ತಪ್ಪು ಎಂಬುದಾಗಿ ಅವರಿಗೆ ಏನಾದರೂ ಹೇಳಿದರೆ ಅವರು ನಿಮಗೆ ಹೇಳುತ್ತಾರೆ, ತಾಯಿ ಇಲ್ಲದೆ ಮಗನು ಬರ್ಲಿಕ್ಕೆ ಹೇಗೆ ಸಾಧ್ಯ? Do you know how to answer that? ಅದಕ್ಕೆ ಉತ್ತರ ಹೇಗೆ ಹೇಳಬೇಕು ಗೊತ್ತಾ ನಿಮಗೆ? How did Adam come without a mother? ಹಾಗಾದರೆ ಆದಾಮನು ತಾಯಿ ಇಲ್ಲದೆ ಹೇಗೆ ಹುಟ್ಟಿದನು ಎಂಬುದಾಗಿ ಕೇಳಬೇಕು. How did Eve come without her? They both had no mother. ಹಾಗಾದರೆ ಅವುಗಳು ಹೇಗೆ ಹುಟ್ಟಿದಳು? ಅವರಿಬ್ಬರಿಗೂ ತಾಯಿ ಇರಲಿಲ್ಲವಲ್ಲ. So it is very important that don't be fooled by that statement. You have to go to Jesus through the mother Mary. ಆದ್ದರಿಂದ ಯೇಸು ಕ್ರಿಸ್ತನ ಬಳಿಗೆ ನಾವು ಮೇರಿಯ ಅಥವಾ ಮರಿಯಳ ಮಧ್ಯಸ್ಥಿಕೆಯ ಮೂಲಕ ಹೋಗಬೇಕು ಎಂಬಂತಹ ಈ ತಪ್ಪಾದ ಮಾತುಗಳಿಂದ ನೀವು ಮೂರ್ಖರಾಗಬೇಡ್ರಿ ಅಥವಾ ಮೋಸ ಹೋಗಬೇಡ್ರಿ. The Mary of the Bible is telling us, do whatever he tells you to do. ಆ ಸತ್ಯವೇದದಲ್ಲಿ ಅದೇ ಮರಿಯಳು ಹೇಳುತ್ತಿದ್ದಾಳೆ, ಆತನು ಹೇಳಿದ ಹಾಗೆ ಮಾಡಿರಿ ಎಂಬುದಾಗಿ. And what did the son say? ಹಾಗಾದರೆ ಮಗನು ಏನು ಹೇಳಿದನು? Come unto me all who labor and heavy laden, I will give you rest. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದನು. Okay, so Pharaoh is telling, go to Joseph. He is the one who can provide you. ಫರೋಹನು ಹೇಳುತ್ತಿದ್ದಾನೆ, ಯೋಸೇಫನ ಬಳಿಗೆ ಹೋಗಿರಿ, ಆತನೇ ನಿಮಗೆ ಆಹಾರವನ್ನು ಒದಗಿಸುತ್ತಾನೆ. Between God and man we need a mediator. ದೇವರಿಗೂ ನಮಗೂ ಒಬ್ಬ ಮಧ್ಯಸ್ಥಗಾರನ ಅವಶ್ಯಕತೆ ಇದೆ.
That is First Timothy 2:5 says, there is one God and one mediator between God and man, that is the man Christ Jesus. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವು ಈ ರೀತಿ ಹೇಳುತ್ತದೆ, ದೇವರು ಒಬ್ಬನು, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಗಾರನು ಒಬ್ಬನೇ, ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. Yeah, so we need a mediator between God and us. That's the work of Jesus Christ. ಆದ್ದರಿಂದ ದೇವರಿಗೂ ನಮಗೂ ಒಬ್ಬ ಮಧ್ಯಸ್ಥಗಾರನ ಅವಶ್ಯಕತೆ ಇದೆ. ಆ ಮಧ್ಯಸ್ಥಗಾರನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅದೇ ಆತನ ಕೆಲಸವಾಗಿದೆ. But between Jesus and us, we don't need any mediator. We can directly go to him. ಆದರೆ ಯೇಸು ಕ್ರಿಸ್ತನಿಗೂ ನಮಗೂ ಮಧ್ಯಸ್ಥಗಾರನ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ಯೇಸು ಕ್ರಿಸ್ತನ ಬಳಿಗೆ ಹೋಗಬಹುದು. How wonderful, we can go to him directly. ಎಷ್ಟು ಸುಂದರವಾದದ್ದು ನಾವು ಆತನ ಬಳಿಗೆ ನೇರವಾಗಿ ಹೋಗುವಂತದ್ದು. He says, he that cometh to me, I will in no wise cast him out. ನನ್ನ ಬಳಿಗೆ ಬರುವವರನ್ನ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. How many millions of people in the world are deceived by thinking that they have to go to their Mary. She is not the Mary of the Bible, okay? They are made up Mary, and people are deceived. Millions are sent to hell thinking they are Christians. ಈ ಲೋಕದಲ್ಲಿ ಅನೇಕ ಜನರು ಈ ರೀತಿ ಮೋಸ ಹೋಗಿದ್ದಾರೆ. ಏನೆಂದರೆ ಕನ್ಯಾ ಮರಿಯಳ ಮೂಲಕ ಅಥವಾ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳ ಮೂಲಕ ನಾವು ದೇವರ ಬಳಿಗೆ ಅಥವಾ ಯೇಸು ಕ್ರಿಸ್ತನ ಬಳಿಗೆ ಹೋಗಬಹುದು ಎಂಬುದಾಗಿ ಸುಳ್ಳಾದ ಮಾತುಗಳನ್ನ ನಂಬಿ ಅನೇಕರು, ಮಿಲಿಯಂತರ ಜನರುಗಳು, ಕೋಟ್ಯಾಂತರ ಜನರು ಅವರು ನರಕಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. ಅವರು ಆರಾಧಿಸುವಂತದ್ದು ಈ ಸತ್ಯವೇದದ ಮರಿಯಳನ್ನಲ್ಲ, ಬದಲಾಗಿ ತಾವೇ ಬೇರೆ ಮರಿಯಳನ್ನ ಮಾಡಿಕೊಂಡಿದ್ದಾರೆ. So now in this passage we see the famine has become worldwide of that world at that time. ಈ ವಚನ ಭಾಗದಲ್ಲಿ ನಮಗೆ ಅರ್ಥವಾಗುವುದೇನೆಂದರೆ, ಆ ಕಾಲದಲ್ಲಿ ಲೋಕದಾದ್ಯಂತ ಆ ಕ್ಷಾಮವು, ಬರಗಾಲವು ಹಬ್ಬಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. All men need the bread. ಎಲ್ಲಾ ಮನುಷ್ಯರಿಗೂ ಆಹಾರದ ಅವಶ್ಯಕತೆ ಇದೆ. And they need the bread of life, Jesus Christ. ಅವರೆಲ್ಲರಿಗೂ ಜೀವ ಕೊಡುವ ರೊಟ್ಟಿಯಾದಂತಹ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ. In Matthew 14:16, when Jesus, before feeding the 5,000, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 5,000 ಜನರಿಗೆ ಆಹಾರವನ್ನು ಕೊಡುವುದಕ್ಕಿಂತ ಮುಂಚೆ, Jesus, when he said that we have to feed them, the disciples were telling, where can we get for this many people? Jesus said, you feed them, you give it to them. ಅವರಿಗೆ ಆಹಾರವನ್ನ ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಾಗ, ಇಷ್ಟೊಂದು ಜನರಿಗೆ ಆಹಾರವನ್ನು ಎಲ್ಲಿ ತರೋಣ ಎಂಬುದಾಗಿ ಯೇಸು ಕ್ರಿಸ್ತನು ಆ ಶಿಷ್ಯರು ಯೇಸು ಕ್ರಿಸ್ತನನ್ನ ಕೇಳಿದಾಗ, ನೀವೇ ಅವರಿಗೆ ಆಹಾರವನ್ನು ಕೊಡಿರಿ ಎಂಬುದಾಗಿ ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳಿದನು. You and I have a responsibility to give or introduce the bread of life, the Lord Jesus Christ, to the hungry souls of this world. ನಾನು ಮತ್ತು ನೀವು ಈ ಲೋಕದಲ್ಲಿ ಹಸಿದ ಆತ್ಮಗಳಾದಂತಹ ಜನರಿಗೆ ಯೇಸು ಕ್ರಿಸ್ತನೆಂಬಂತಹ ಆಹಾರವನ್ನು ಕೊಡುವ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. He is the only one who can give us satisfaction in our life. He is the bread of life and he is the living water who will quench our thirst for the truth. ಆತನೇ ನಮ್ಮ ಜೀವಿತದಲ್ಲಿ ತೃಪ್ತಿಯನ್ನ ಕೊಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಇರುವಂತಹ ನಿತ್ಯ ಜೀವದ ದಾಹವನ್ನ ನೀಗಿಸಲಿಕ್ಕೆ ಆತನೇ ಜೀವ ಜಲವಾಗಿದ್ದಾನೆ ಮತ್ತು ನಮ್ಮಲ್ಲಿರುವಂತಹ ಸತ್ಯಕ್ಕಾಗಿ ಇರುವಂತಹ ಹಸಿವನ್ನ ತೀರಿಸಲು ಆತನೇ ಶಕ್ತನು. Okay, now let's go to chapter 42. ಈಗ ನಾವು 42ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. In chapter 42 we see events unfolding in Joseph's life. ಯೋಸೇಫನ ಜೀವಿತದಲ್ಲಿ ಅನೇಕ ಸಂಗತಿಗಳು, ಘಟನೆಗಳು ಜರುಗುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. God is using Joseph to preserve the race during famine and removing Jacob and sons from Canaan to a place in Egypt. ಬರಗಾಲದ ಕ್ಷಾಮದ ಪರಿಸ್ಥಿತಿಯಲ್ಲಿ ತನ್ನ ಜನಾಂಗವನ್ನ ರಕ್ಷಿಸಲಿಕ್ಕಾಗಿ ದೇವರು ಯೋಸೇಫನನ್ನ ಉಪಯೋಗಿಸುತ್ತಿದ್ದಾನೆ. ಯಾಕೋಬನನ್ನ, ಆತನ 11 ಮಂದಿ ಮಕ್ಕಳನ್ನ ಈಗ ಆ ಕಾನಾನ್ ದೇಶದಿಂದ ರಕ್ಷಿಸಿ ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಬರುತ್ತಾನೆ. In the prison, Joseph couldn't see all these, but now and in the future, Joseph is realizing what God is doing.
ಸೆರೆಮನೆಯಲ್ಲಿದ್ದಾಗ ಯೋಸೇಫನಿಗೆ ಇವುಗಳ ಅರಿವಿರಲಿಲ್ಲ. ಈಗ ಆತನಿಗೆ ಅರಿವಾಗುತ್ತದೆ ದೇವರು ಯಾಕೆ ಆತನನ್ನ ಸೆರೆಮನೆಗೆ ಐಗುಪ್ತ ದೇಶಕ್ಕೆ ತಂದನು ಎಂಬುದಾಗಿ. Dear ones, in our life also, many things may not be very clear in the beginning, but if we are faithful, if we yield our life to the Lord, He will show us things step by step. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿಯೂ ಸಹ ಅನೇಕ ಸಂಗತಿಗಳು ನಮಗೆ ಸ್ಪಷ್ಟವಾಗಿರುವುದಿಲ್ಲ. ಆದರೆ ನಾವು ಆತನಲ್ಲಿ ನಂಬಿಕೆಯನ್ನಿಟ್ಟು, ಆತನ ಮೇಲೆ ಭರವಸವನ್ನಿಟ್ಟು ಹೆಜ್ಜೆಗಳನ್ನ ಇಡುವಾಗ ಆತನೇ ನಮಗೆ ಎಲ್ಲಾ ಸಂಗತಿಗಳನ್ನ ಸ್ಪಷ್ಟಪಡಿಸುತ್ತಾನೆ. Famine forces Jacob to send his 10 sons to Egypt to buy food. ಬರಗಾಲವು ಯಾಕೋಬನು ತನ್ನ 10 ಮಂದಿ ಮಕ್ಕಳನ್ನ ಐಗುಪ್ತ ದೇಶಕ್ಕೆ ಆಹಾರವನ್ನ ತೆಗೆದುಕೊಂಡು ಬರಲಿಕ್ಕೆ ಕಳುಹಿಸುವ ಹಾಗೆ ಪ್ರೇರೇಪಿಸುತ್ತದೆ. Why he only sent 10? There were 11 there. ಆತನ ಬಳಿಯಲ್ಲಿ 11 ಮಂದಿ ಮಕ್ಕಳು ಉಳಿದಿದ್ದರು, ಯಾಕೆ 10 ಜನರನ್ನ ಮಾತ್ರ ಕಳುಹಿಸಿದನು? Why he didn't send Benjamin? ಯಾಕೆ ಬೆನ್ಯಾಮೀನನನ್ನ ಕಳುಹಿಸಲಿಲ್ಲ? He didn't want to lose Benjamin. He already thought he lost one, and now he don't want to lose the other one, which was from his favorite wife Rachel. ಬೆನ್ಯಾಮೀನನನ್ನು ಸಹ ಕಳೆದುಕೊಳ್ಳಲಿಕ್ಕೆ ಆತನು ಸಿದ್ಧನಿರಲಿಲ್ಲ. ಯಾಕಂದರೆ ತನ್ನ ಪ್ರಿಯ ಹೆಂಡತಿಯಾದಂತಹ ರಾಹೇಲಳಿಂದ ಹುಟ್ಟಿದಾತನು ಬೆನ್ಯಾಮೀನನಾಗಿದ್ದನು. ಯೋಸೇಫನನ್ನ ಕಳೆದುಕೊಂಡ ರೀತಿಯಲ್ಲಿ ಯೋಸೇಫನ ಸತ್ತು ಹೋಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಬೆನ್ಯಾಮೀನನನ್ನು ಕಳೆದುಕೊಳ್ಳಲು ಆತನು ಬಯಸಲಿಲ್ಲ. Okay, now let's read verse 1 and 2. 1 ಮತ್ತು 2ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂದು ಯಾಕೋಬನು ಕೇಳಿ ತನ್ನ ಮಕ್ಕಳಿಗೆ, ನೀವು ಒಬ್ಬರನ್ನೊಬ್ಬರು ನೋಡುತ್ತಿರುವುದೇಕೆ? ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬುದನ್ನು ಕೇಳಿದ್ದೇನೆ. ನಾವು ಸಾಯದೆ ಬದುಕುವಂತೆ ನೀವು ಅಲ್ಲಿಗೆ ಹೋಗಬೇಕಾದ ದವಸವನ್ನು ಕೊಂಡುಕೊಂಡು ಬನ್ನಿರಿ. Why are you looking at one another? There is food in Egypt. Go and bring from there. Jacob is telling his sons. ಯಾಕೋಬನು ತನ್ನ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೇಳುತ್ತಿದ್ದಾನೆ, ಯಾಕೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದೀರಿ? ಐಗುಪ್ತ ದೇಶದಲ್ಲಿ ಆಹಾರವಿದೆ, ನಾವು ಸಾಯದೆ ಬದುಕಿಕೊಳ್ಳುವ ಹಾಗೆ ಹೋಗಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. Jacob said, I have heard that there is grain in Egypt. ಯಾಕೋಬನು ಹೇಳುತ್ತಿದ್ದಾನೆ, ಐಗುಪ್ತ ದೇಶದಲ್ಲಿ ಧಾನ್ಯ ಉಂಟೆಂಬುದನ್ನು ಕೇಳಿದ್ದೇನೆ. That illustrates faith. Faith comes by hearing. ಅದು ನಮಗೆ ಏನನ್ನ ತೋರಿಸುತ್ತದೆ ಅಂದರೆ ನಂಬಿಕೆಯನ್ನ ತೋರಿಸುವಂತದ್ದಾಗಿದೆ. ನಂಬಿಕೆಯು ವಾಕ್ಯವನ್ನ ಕೇಳುವುದರಿಂದ ಬರುತ್ತದೆ. I heard that there is corn, food grain in Egypt. ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬುದನ್ನ ಕೇಳಿದ್ದೇನೆ. He believed it, and that belief sent his sons there so they can bring and they can survive, sustain their life. ಆ ಮಾತನ್ನ ಆತನು ನಂಬಿದನು. ಆ ಕಾರಣದಿಂದಲೇ ತನ್ನ 10 ಮಂದಿ ಮಕ್ಕಳನ್ನ ಐಗುಪ್ತ ದೇಶಕ್ಕೆ ಕಳುಹಿಸಿ ಆಹಾರವನ್ನು ತೆಗೆದುಕೊಂಡು ಬಂದು ತಾವು ಬದುಕಿಕೊಳ್ಳುವುದಕ್ಕೆ ಆತನು ಯೋಚಿಸಿದನು. People who hear the gospel, the good news about the bread of life, has to act on it. They have to accept him. ಸುವಾರ್ತೆಯನ್ನ ಕೇಳುವಂತಹ ಜನರು, ಶುಭ ವಾರ್ತೆಯನ್ನ ಕೇಳುವಂತಹ ಜನರು ಕೇಳಿದ ಸುವಾರ್ತೆಯ ಮೇಲೆ ಅವರು ಕಾರ್ಯ ಮಾಡಬೇಕು ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. That is the way a person get eternal life, by not only hearing but putting their faith in the Lord. ಆದ್ದರಿಂದ ಒಬ್ಬನು ರಕ್ಷಣೆಯನ್ನ ಹೊಂದಬೇಕಾದ್ರೆ, ನಿತ್ಯ ಜೀವನ ಪಡೆಯಬೇಕಾದರೆ ದೇವರ ವಾಕ್ಯವನ್ನ ಅಥವಾ ಸುವಾರ್ತೆಯನ್ನ ಕೇಳುವುದು ಮಾತ್ರವಲ್ಲ, ಅದರಲ್ಲಿ ನಂಬಿಕೆಯನ್ನು ಸಹ ಇಡಬೇಕು. Verses 3 and 4. 3 ಮತ್ತು 4ನೇ ವಚನ. ಕೊಂಡುಕೊಂಡು ಬನ್ನಿರಿ ಎಂದು ಹೇಳಿದ್ದರಿಂದ ಯೋಸೇಫನು 10 ಮಂದಿ ಅಣ್ಣಂದಿರು ಧಾನ್ಯವನ್ನು ತರುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಹೊರಟರು. ಆದರೆ ಯಾಕೋಬನು ಯೋಸೇಫನ ಒಡ ಹುಟ್ಟಿದ ತಮ್ಮನಾದ ಬೆನ್ಯಾಮೀನನನ್ನು ಅವನಿಗೆ ಕೇಡು ಉಂಟಾದೀತೆಂದು ಹೇಳಿ ಅಣ್ಣಂದಿರ ಜೊತೆಯಲ್ಲಿ ಕಳಿಸಲಿಲ್ಲ. What if any mischief happened to Benjamin, so he did not send him? ಬೆನ್ಯಾಮೀನನಿಗೆ ಒಂದು ವೇಳೆ ಕೇಡುಂಟಾಗಬಹುದು ಎಂಬುದಾಗಿ ನೆನೆಸಿ ಬೆನ್ಯಾಮೀನನನ್ನ ಕಳುಹಿಸಲಿಲ್ಲ. The other 10, they are older people, and honestly, if they get lost, Jacob will not feel that much like he will feel for Benjamin.
ಅವರು ಬೆಳೆದು ದೊಡ್ಡವರಾದಂತಹ ಮಕ್ಕಳಾಗಿದ್ದಾರೆ. ಅವರು ವಯಸ್ಕರಾಗಿರುವ ಕಾರಣ ಅವರನ್ನ ಕಳೆದುಕೊಂಡಿದ್ದರೂ ಯೋಸೇಫನಿಗೆ ಏನು ದುಃಖವಾಗುತ್ತಿರಲಿಲ್ಲ. But Joseph already is dead in his understanding, and he went through much pain all these years. ಆತನ ನಂಬಿಕೆಯ ಪ್ರಕಾರ ಯೋಸೇಫನು ಸತ್ತು ಹೋಗಿದ್ದಾನೆ. ಇಷ್ಟು ವರ್ಷಗಳ ಕಾಲ ಆತನು ನೋವನ್ನು ಅನುಭವಿಸಿದ್ದಾನೆ. Now to lose Benjamin, he will die if that happens. ಒಂದು ವೇಳೆ ಬೆನ್ಯಾಮೀನನನ್ನು ಸಹ ಕಳೆದುಕೊಂಡರೆ ಯಾಕೋಬನು ಸತ್ತೇ ಹೋಗುತ್ತಿದ್ದನೇನೋ. Okay, now let's read 5 and 6. 5 ಮತ್ತು 6ನೇ ವಚನವನ್ನು ಈಗ ಓದಿಕೊಳ್ಳೋಣ. ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಬಂದವರಲ್ಲಿ ಇಸ್ರಾಯೇಲಿನ ಮಕ್ಕಳು ಇದ್ದರು. ಕಾನಾನ್ ದೇಶದಲ್ಲಿಯೂ ಬರವಿತ್ತಷ್ಟೇ. ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ಹೀಗಿರುವುದರಿಂದ ಅವನ ಅಣ್ಣ ತಮ್ಮಂದಿರು ಬಂದು ಅವನ ಮುಂದೆಯೇ ಅಡ್ಡ ಬಿದ್ದರು. Now the dramatic movement we are seeing here. ಇಲ್ಲಿ ನಾವು ಒಂದು ನಾಟಕೀಯವಾದಂತಹ ಸಂಗತಿಯನ್ನು ನಾವು ಕಾಣುತ್ತಿದ್ದೇವೆ. Now it looks like Joseph was expecting these people to come there because people were coming from different countries. ಬಹುಶಃ ಯೋಸೇಫನು ತನ್ನ ಅಣ್ಣಂದಿರು ಬರಬಹುದು ಎಂಬುದಾಗಿ ಎದುರು ನೋಡುತ್ತಿದ್ದಿರಬಹುದು. ಯಾಕಂದರೆ ಅನೇಕ ದೇಶಗಳಿಂದ ಜನರು ಬಂದು ಆಹಾರವನ್ನು ಕೊಂಡುಕೊಳ್ಳುತ್ತಿದ್ದರು. In Canaan also there was famine, so Joseph looks like was expecting these people to come. ಯಾಕಂದ್ರೆ ಕಾನಾನ್ ದೇಶದಲ್ಲಿಯೂ ಸಹ ಬರವಿತ್ತು. ಯೋಸೇಫನು ಈ ಅಣ್ಣಂದಿರು ಬರಲಿ ಎಂಬುದಾಗಿ ಎದುರು ನೋಡುತ್ತಿದ್ದನು. Delegations were coming from other countries, so we can believe that Joseph expected them. ಅನೇಕ ದೇಶಗಳಿಂದ ರಾಯಭಾರಿಗಳು ಬರುತ್ತಿದ್ದ ಕಾರಣ, ಜನರು ಬರುತ್ತಿದ್ದ ಕಾರಣ ಅವರು ಬರುತ್ತಾರೆ ಎಂಬುದಾಗಿ ಯೋಸೇಫನ್ ನೆನೆಸಿದ್ದನು. Lo and behold, they came. The first thing they did is they recognized Joseph as the authority there. They bowed down on their faces before Joseph. ಅವರು ಯೋಸೇಫನನ್ನ ಕಂಡ ಕೂಡಲೇ ಏನು ಮಾಡಿದರು? ಆತನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಾ ಅಡ್ಡ ಬಿದ್ದರು. How Joseph might have felt about the dream that he had earlier when he told the dream, it didn't go well. Now literally it's fulfilling. ಯೋಸೇಫನಿಗೆ ಹೇಗೆ ಅನುಭವವಾಗುತ್ತಿರಬಹುದು? ಯಾಕಂದ್ರೆ ಈ ಹಿಂದೆ ಆತನಿಗೆ ಬಿದ್ದ ಕನಸಿನ ಅರ್ಥವನ್ನು ಹೇಳಿದಾಗ ಅದರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಅಣ್ಣಂದಿರಿಂದ. ಆದ್ರೆ ಈಗ ಆ ಕನಸು ನಿಜವಾಗುತ್ತಾ ಇದೆ. It was the dream, the reason why he ended up in Egypt. ಆ ಒಂದು ಕನಸಿನ ಕಾರಣದಿಂದಲೇ ಆತನು ಐಗುಪ್ತದಲ್ಲಿ ಬಂದು ಬೀಳಬೇಕಾಯ್ತು. Verse 7 and 8. 7 ಮತ್ತು 8ನೇ ವಚನ. ಯೋಸೇಫನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು ತನ್ನ ಅಣ್ಣಂದಿರೆಂದು ತಿಳಿದಾಗ್ಯೂ ಅವರಿಗೆ ಅನ್ಯನಂತೆ ತೋರ್ಪಡಿಸಿಕೊಂಡು ಬಿರುನುಡಿಯಿಂದ ನೀವು ಎಲ್ಲಿಂದ ಬಂದವರು ಎಂದು ಕೇಳಿದನು. ಅವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಕಾನಾನ್ ದೇಶದಿಂದ ಬಂದಿದ್ದೇವೆ ಅಂದರು. ಅಣ್ಣಂದಿರ ಗುರುತು ಯೋಸೇಫನಿಗೆ ತಿಳಿದಾಗ್ಯೂ ಅವನ ಗುರುತು ಅವರಿಗೆ ತಿಳಿಯಲಿಲ್ಲ. Now Joseph knew them, but they didn't know him. ಯೋಸೇಫನಿಗೆ ಅಣ್ಣಂದಿರ ಗುರುತು ಗೊತ್ತಾಯಿತು, ಅವರಿಗೆ ಆತನ ಗುರುತು ಗೊತ್ತಾಗಲಿಲ್ಲ. There are many reasons for that. ಅದಕ್ಕೆ ಅನೇಕ ಕಾರಣಗಳುಂಟು. First of all, they probably never expected to see Joseph. ಪ್ರಪ್ರಥಮವಾಗಿ ಯೋಸೇಫನನ್ನ ತಾವು ಪುನಃ ಸಂಧಿಸುತ್ತೇವೆ ಎಂಬುದಾಗಿ ಅವರು ನೆನೆಸಿರಲೇ ಇಲ್ಲ. They didn't expect him, but he expected them. ಅವನನ್ನ ನೋಡಲು ಅವರು ನೋಡುವ ಆ ಒಂದು ಬಯಕೆ ಆಗಲಿ, ಆ ಒಂದು ನಿರೀಕ್ಷೆ ಆಗಲಿ ಇರಲಿಲ್ಲ. ಆದ್ರೆ ಯೋಸೇಫನು ಅವರನ್ನ ನಿರೀಕ್ಷಿಸುತ್ತಿದ್ದನು. Secondly, many years has gone by. 17 years since they sold him. ಎರಡನೆಯ ಕಾರಣ, ಆತನನ್ನ ಗುರುತು ಹಿಡಿಯದೆ ಇರುವುದಕ್ಕೆ ಯೋಸೇಫನನ್ನ ಅವರು ಐಗುಪ್ತ ದೇಶಕ್ಕೆ ಮಾರಿ ಸುಮಾರು 17 ವರ್ಷಗಳು ಕಳೆದಿದ್ದವು. Now Joseph is 37 years old. 30 years and 7 years of plenty, remember? So now he is about 37 years old. ಈಗ ಯೋಸೇಫನು 37 ವರ್ಷ ಪ್ರಾಯದವನಾಗಿದ್ದಾನೆ. ನಾವು ಅಲ್ಲಿ ನೋಡುವಾಗ ಆ ಸುಭಿಕ್ಷ ಕಾಲ 7 ವರ್ಷ ಇತ್ತು.
ಈಗ ಬರಗಾಲ ಶುರುವಾಗಿದೆ. ಅದರ ಅರ್ಥ ಆತನು ಬರಗಾಲ ಪ್ರಾರಂಭವಾದ ನಂತರ 37 ವರ್ಷ ಪ್ರಾಯದವನಾಗಿದ್ದಾನೆ. So they have not seen him in about 21 years. ಆತನ ಅಣ್ಣಂದಿರು ಸುಮಾರು 21 ವರ್ಷಗಳ ಕಾಲ ಆತನನ್ನ ನೋಡಿಲ್ಲ. Another reason could be he is dressed like an Egyptian. He is speaking to them in Egyptian language, not in Hebrew. ಇನ್ನೊಂದು ಕಾರಣ ಆತನನ್ನ ಗುರುತು ಹಿಡಿಯದೇ ಇರುವುದಕ್ಕೆ ಏನೆಂದರೆ ಐಗುಪ್ತ ದೇಶದ ಪೋಷಾಕನ್ನ ಅಥವಾ ಉಡುಪನ್ನ ಆತನು ಧರಿಸಿದ್ದಾನೆ. ಆದ್ದರಿಂದ ಮತ್ತು ಐಗುಪ್ತ ದೇಶದ ಭಾಷೆಯನ್ನ ಆತನು ಮಾತನಾಡುತ್ತಿದ್ದುದರಿಂದ ಆತನನ್ನ ಗುರುತು ಹಿಡಿಯಲಿಲ್ಲ. But they're using translators. He is speaking to them in Egyptian and it's translated. So there are all these reasons why they couldn't recognize him. ಆದರೆ ಯೋಸೆಫನು ಅವರೊಟ್ಟಿಗೆ ಮಾತನಾಡಲು ಭಾಷಾಂತರಕಾರರನ್ನ ಉಪಯೋಗಿಸುತ್ತಿದ್ದಾನೆ. ಐಗುಪ್ತ ದೇಶದ ಭಾಷೆಯಲ್ಲಿ ಯೋಸೆಫನು ಮಾತಾಡುವಾಗ ಅದನ್ನ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ, ಇಬ್ರಿಯ ಭಾಷೆಯಲ್ಲಿ ಆ ತರ್ಜುಮೆಗಾರರು ಮಾತನಾಡುತ್ತಿದ್ದಾರೆ. Okay, let's read 9 to 11. 9ರಿಂದ 11ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಅವನು ಅವರ ವಿಷಯ ತನಗೆ ಬಿದ್ದ ಕನಸುಗಳನ್ನು ನೆನಪಿಗೆ ತಂದುಕೊಂಡು ಅವರಿಗೆ, ನೀವು ಗೂಢಚಾರರು, ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಬಂದವರು ಎಂದು ಹೇಳಲು, ಅವರು, ಅಲ್ಲ ಸ್ವಾಮಿ, ತಮ್ಮ ಸೇವಕರಾದ ನಾವು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಒಬ್ಬನೇ ತಂದೆಯ ಮಕ್ಕಳು. Complete Madri, brother. ನಾವು ಯಥಾರ್ಥವಾಗಿ ಬಂದವರೇ ಹೊರತು ಗೂಢಚಾರರಲ್ಲ ಅಂದರು. ಅವನು last part is very important. Okay, so here we see Joseph is treating them very roughly. ಇಲ್ಲಿ ಯೋಸೆಫನು ಅವರೊಟ್ಟಿಗೆ ಬಹಳ ಕಟುವಾಗಿ ವರ್ತಿಸುವುದನ್ನು ನಾವು ನೋಡುತ್ತೇವೆ. We will learn the reason why he did like that little later. Also, if we want to understand forgiveness, this is very important. ಯೋಸೆಫನು ಹಾಗೆ ವರ್ತಿಸಲಿಕ್ಕೆ ಕಾರಣವನ್ನ ನಾವು ನಂತರ ನೋಡಿಕೊಳ್ಳುತ್ತೇವೆ ಮತ್ತು ಕ್ಷಮಾಪಣೆಯನ್ನು ಸಹ ನಾವು ಇದರ ಮೂಲಕ ಕಲಿತುಕೊಳ್ಳುತ್ತೇವೆ. He is testing them all the way through. ಅವರನ್ನ ಈ ಕಾಲದಲ್ಲಿ ಈ ಒಂದು ಘಟನೆಯ ಉದ್ದಕ್ಕೂ ಅವರನ್ನ ಪರೀಕ್ಷಿಸುತ್ತಿದ್ದಾನೆ ಯೋಸೆಫನು. He is going to ask them some penetrating questions. ಅವರಿಗೆ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂತಹ ಕೆಲವು ಪ್ರಶ್ನೆಗಳನ್ನ ಯೋಸೆಫನು ಕೇಳುತ್ತಾನೆ. Remember, Joseph remembers the dream. ನಾವು ಯೋಸೆಫನಿಗೆ ಬಿದ್ದಂತಹ ಕನಸನ್ನ ಆತನು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾನೆ. He knows what kind of men they are. They are heartless people. They are insensitive, jealous men. ಆತನ ಅಣ್ಣಂದಿರು ಎಂತಹ ವ್ಯಕ್ತಿಗಳು ಎಂಬುದು ಆತನಿಗೆ ಗೊತ್ತು. ಅವರು ಕಟುಕರಾದಂತಹ ನಿಷ್ಕರುಣ ವ್ಯಕ್ತಿಗಳು ಎಂಬುದನ್ನು ಆತನು ತಿಳಿದಿದ್ದಾನೆ. Okay, he is going to test and see if there is any change in them. ಅವರನ್ನ ಪರೀಕ್ಷಿಸಿ ಒಂದು ವೇಳೆ ಅವರು ಬದಲಾಗಿದ್ದಾರೋ ಏನೋ ಎಂಬುದಾಗಿ ಆತನು ಪರೀಕ್ಷಿಸುತ್ತಿದ್ದಾನೆ. Verse 12 and 13. 12-13ನೇ ವಚನ. ಅವನು ಅವರಿಗೆ, ಸುಳ್ಳು, ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ತಿಳಿದುಕೊಳ್ಳುವುದಕ್ಕೆ ಬಂದಿರಿ ಎಂದು ಹೇಳಲು, ಅವರು, ತಮ್ಮ ಸೇವಕರಾದ ನಾವು 12 ಮಂದಿ ಅಣ್ಣ ತಮ್ಮಂದಿರು, ನಾವು ಕಾನಾನ್ ದೇಶದವರು, ಒಬ್ಬ ತಂದೆಯ ಮಕ್ಕಳು, ನಮ್ಮಲ್ಲಿ ಚಿಕ್ಕವನು ತಂದೆಯ ಬಳಿಯಲ್ಲಿದ್ದಾನೆ, ಒಬ್ಬನಿಲ್ಲ ಅಂದರು. Joseph is trying to get as much information as he can get from them and about their family. ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕುಟುಂಬದ ಕುರಿತಾದಂತ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ ಯೋಸೆಫನು ಪ್ರಯತ್ನಿಸುತ್ತಿದ್ದಾನೆ. Without letting them know who he is trying to get information and he's accusing them that you are spies. Like a parrot, they are telling everything. ತಾನು ಯಾರೆಂಬುದನ್ನ ಅವರಿಗೆ ಬಯಲು ಪಡಿಸದೆ ಅವರಿಂದ ಉತ್ತರವನ್ನ ಅಥವಾ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದಾನೆ. ಆದರೆ ಆತನ ಅಣ್ಣಂದಿರು ಗೆಳೆಯ ರೀತಿಯಲ್ಲಿ ಆತನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವುದನ್ನು ನಾವು ಕಾಣುತ್ತೇವೆ. They are telling more than what he asked. ಆತನು ಕೇಳಿದ್ದಕ್ಕಿಂತ ಹೆಚ್ಚು ಮಾಹಿತಿಯನ್ನೇ ಅವರು ಕೊಟ್ಟರು. See, whatever we hide will one day come out. ಆದ್ದರಿಂದ ನಾವು ಯಾವುದನ್ನ ಗುಪ್ತವಾಗಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ನೆನೆಸುತ್ತೇವೋ ಅದೆಲ್ಲವೂ ಒಂದು ದಿನ ಬಯಲಾಗುತ್ತದೆ.
They are 10 men, but they are telling actually we are 12. ಅವರು ಬಂದಿರುವುದು ಎಷ್ಟು ಜನ? 10 ಜನ. ಆದರೆ ಅವರು ಹೇಳುತ್ತಿದ್ದಾರೆ ನಾವು ನಮ್ಮ ತಂದೆಗೆ 12 ಮಕ್ಕಳು ಎಂಬುದಾಗಿ. One is at home and one is not. ಒಬ್ಬನು ಇದ್ದಾನೆ, ಇನ್ನೊಬ್ಬನು ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. Remember who they are telling this to? ಯಾರಿಗೆ ಹೇಳುತ್ತಿದ್ದಾರೆ ಇದನ್ನ? He is the one they thought he was dead. Now looks like he is resurrected and standing before them, and they are telling to him that Joseph is dead. ತಾವು ಸತ್ತು ಹೋಗಿದ್ದಾನೆ ಎಂಬುದಾಗಿ ನೆನೆಸಿದಂತಹ ಆ ಯೋಸೇಫನ ಬಳಿಯಲ್ಲೇ ಅವರು ಮಾತನಾಡುತ್ತಿದ್ದಾರೆ. ಯೋಸೇಫನು ಮರಣದಿಂದ ಎದ್ದಿದ್ದಾನೋ ಎಂಬ ರೀತಿಯಲ್ಲಿ ಅವರ ಮುಂದೆ ನಿಂತಿದ್ದಾನೆ. ಅವನಿಗೆ ಹೇಳುತ್ತಿದ್ದಾರೆ ಯೋಸೇಫನೆಂಬಂತ ನಮ್ಮ ಒಬ್ಬ ತಮ್ಮನು ತೀರಿ ಹೋಗಿದ್ದಾನೆ ಎಂಬುದಾಗಿ. Look at Numbers chapter 32 verse 23. Very important verse. Numbers 32:23. ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿಕೊಳ್ಳೋಣ. It says, how be sure your sin will find you out. ಅಲ್ಲಿ ನಾವು ನೋಡುವಾಗ ಅರಣ್ಯಕಾಂಡ 22ನೇ ಅಧ್ಯಾಯ 23ನೇ ವಚನದಲ್ಲಿ 32:23. ಆದರೆ 32ನೇ ಅಧ್ಯಾಯ 23ನೇ ವಚನ. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳುವಿರಿ. Oh, what a penetrating verse is this. Whatever sin we hide. These brothers were very smart. They have lied to their father. All these 20-some years they were hiding it, but now it is coming out. ಎಂತಹ ಮನಸ್ಸಿಗೆ ನಾಟುವಂತಹ ವಚನ ಭಾಗ ಇದಾಗಿದೆ ನೋಡಿರಿ. ನಾವು ಏನನ್ನ ಮರೆ ಮಾಡಬೇಕು ಎಂಬುದಾಗಿ ನಾವು ಬಯಸುತ್ತೇವೆ, ಪಾಪಗಳನ್ನ ಮುಚ್ಚಿಟ್ಟರು ಅದು ಒಂದು ದಿನ ಬಯಲಿಗೆ ಬರುತ್ತದೆ. ಈ ಅಣ್ಣಂದಿರು ಸುಮಾರು 20 ವರ್ಷಗಳ ಕಾಲ ಯೋಸೇಫನನ್ನ ಮಾರಿಬಿಟ್ಟ ಸತ್ಯವನ್ನ ಮುಚ್ಚಿಟ್ಟಿದ್ದರು. ಆದರೆ ಈಗ ಬಯಲಾಗುವ ಸಮಯವು ಬಂದಿದೆ. And they had the audacity to tell Joseph that they are honest people. ಆದರೆ ಯೋಸೇಫನ ಮುಂದೆ ತಾವು ಪ್ರಾಮಾಣಿಕ ಜನರ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. 14-16, verse 14-16. 14ರಿಂದ 16ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಯೋಸೇಫನು ಅವರಿಗೆ, ನೀವು ಗೂಢಚಾರರೆಂದು ನಾನು ಹೇಳಿದ್ದೇನಷ್ಟೇ. ಅದು ಹೌದೋ ಅಲ್ಲವೋ ಗೊತ್ತಾಗುವುದಕ್ಕಾಗಿ ನಿನ್ನ ತಮ್ಮನ್ನು ಬರಬೇಕು. ಅವನು ಬಂದ ಹೊರತು ಫರೋಹನ ಜೀವದಾಣೆ ನೀವು ಇಲ್ಲಿಂದ ಹೊರಟು ಹೋಗಕೂಡದು. ಅವನನ್ನು ಕರೆದುಕೊಂಡು ಬರುವುದಕ್ಕೆ ನಿಮ್ಮಲ್ಲಿ ಒಬ್ಬನನ್ನು ಕಳುಹಿಸಿರಿ. ಅವನು ಬರುವವರೆಗೂ ನಿಮ್ಮನ್ನು ಸೆರೆಯಲ್ಲಿ ಇಡಿಸುತ್ತೇನೆ. ಹೀಗೆ ನಾನು ನಿಮ್ಮ ಮಾತುಗಳನ್ನು ಪರೀಕ್ಷಿಸಿ ನೀವು ಸತ್ಯವಂತರೋ ಅಲ್ಲವೋ ಎಂದು ತಿಳಿದುಕೊಳ್ಳುತ್ತೇನೆ. ನಿಮ್ಮ ತಮ್ಮನ್ನು ಬಾರದೆ ಹೋದರೆ ಫರೋಹನ ಜೀವದಾಣೆ ನೀವು ಗೂಢಚಾರರೇ ಎಂದು ಹೇಳಿ ಅವರೆಲ್ಲರನ್ನು 3 ದಿನಗಳವರೆಗೂ ಕಾವಲಿರಿಸಿದನು. Okay, third time he is accusing them as spies. 3ನೆಯ ಬಾರಿ ಅವರನ್ನ ನೀವು ಗೂಢಚಾರರು ಎಂಬುದಾಗಿ ಆಪಾದನೆ ಹೊರಿಸುತ್ತಿದ್ದಾನೆ. Joseph's intention is to see his younger brother, bring him here. ಯೋಸೇಫನ ಬಯಕೆ ಏನಾಗಿತ್ತೆಂದರೆ ತನ್ನ ತಮ್ಮನಾದಂತಹ ಬೆನ್ಯಾಮೀನನನ್ನ ಕಾಣಬೇಕು ಎಂಬುದಾಗಿ ಆತನನ್ನ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. These men, the 10 men, are his half brothers, but Benjamin is his full brother. He wants to see him. ಈ 10 ಮಂದಿ ಆತನಿಗೆ ಅರ್ಧ ಸಹೋದರರು, ತನ್ನ ತಂದೆಯ ಮಕ್ಕಳು. ಆದರೆ ಬೆನ್ಯಾಮೀನನು ತನ್ನ ತಂದೆಗೆ ತನ್ನ ತಾಯಿಯಲ್ಲಿಯೇ ಹುಟ್ಟಿದ ಸಂಪೂರ್ಣ ಸಹೋದರನಾಗಿದ್ದಾನೆ. In verse 17, he put them all in prison. Enough time for them to reflect. They were all together in the prison, and that is a God-given time for them to reflect. 17ನೇ ವಚನಕ್ಕೆ ಬರುವಾಗ ಅವರನ್ನ 3 ದಿನ ಸೆರೆಮನೆಯಲ್ಲಿ ಇಟ್ಟು ಕಾವಲಲ್ಲಿ ಇರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ 3 ದಿನಗಳ ಕಾಲ ತಮ್ಮನ್ನ ತಾವು ಪರೀಕ್ಷಿಸಿಕೊಳ್ಳಲಿಕ್ಕೆ, ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟನು. Verse 18-21. 18ರಿಂದ 21ನೇ ವಚನಗಳವರೆಗೆ ಓದಿರಿ. 3ನೇ ದಿನದಲ್ಲಿ ಯೋಸೇಫನು ಅವರನ್ನು ಕರೆಸಿ, ನಾನು ದೇವರಿಗೆ ಭಯಪಡುವವನು, ನೀವು ಸತ್ಯವಂತರಾಗಿದ್ದರೆ ಒಂದು ಕೆಲಸ ಮಾಡಿ ಬದುಕಿಕೊಳ್ಳಿರಿ.
ನಿಮ್ಮಲ್ಲಿ ಒಬ್ಬನನ್ನು ಮಾತ್ರ ಸೆರೆಯಲ್ಲಿರಿಸುತ್ತೇನೆ. ಮಿಕ್ಕದವರು ನಿಮ್ಮ ಮನೆಯವರ ಅವಸರಕ್ಕೆ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದರೆ ನಿಮ್ಮ ಮಾತನ್ನು ಸತ್ಯವೆಂದು ನಾನು ತಿಳಿದುಕೊಳ್ಳುವುದರಿಂದ ನೀವು ಸಾಯುವುದಿಲ್ಲ ಅಂದನು. ಅವರು ಆ ಮಾತಿಗೆ ಒಪ್ಪಿದರು. ಆದರೆ ಅವರು ತಮ್ಮೊಳಗೆ, ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಈ ಕಾರಣದಿಂದಲೇ ಈ ಸಂಕಟವು ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. On the third day, Joseph shows some compassion to them, even though he is acting very rude with them. In his heart, he had such a love and compassion for them. ಮೂರನೇ ದಿನದ ನಂತರ ಯೋಸೇಫನು ಅವರಿಗೆ ಅನುಕಂಪವನ್ನು ತೋರಿಸುತ್ತಾನೆ. ಮೇಲ್ಮುಖವಾಗಿ ಅವರಿಗೆ ಕಠಿಣವಾಗಿ ತೋರಿಸಿಕೊಂಡರು. ಆತನ ಹೃದಯದಲ್ಲಿ ಅವರಿಗಾಗಿ ಪ್ರೀತಿ ಮತ್ತು ಅನುಕಂಪ ಮೂಡಿತು. He is telling that I fear God. ಆತನು ಹೇಳುತ್ತಿದ್ದಾನೆ ಅವರಿಗೆ, ನಾನು ದೇವರಿಗೆ ಭಯಪಡುವ ವ್ಯಕ್ತಿ ಎಂಬುದಾಗಿ. That might have given them some relief that this man will treat us justly. ಆ ಮಾತು ಅವರಿಗೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿರಬಹುದು. ಈ ಮನುಷ್ಯನು ನಮಗೆ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಎಂಬುದಾಗಿ. Look at Joseph's life. Wherever he get an opportunity, he is talking about God. ಯೋಸೇಫನ ಜೀವಿತವನ್ನ ನೋಡಿರಿ. ಆತನಿಗೆ ಅವಕಾಶ ಸಿಕ್ಕಾಗೆಲ್ಲ ದೇವರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. To Potiphar's wife, he said, I fear God. ಪೋಟಿಫರನ ಹೆಂಡತಿಗೂ ಆತನು ಹೇಳಿದ ಮಾತೇನೆಂದರೆ, ನಾನು ದೇವರಿಗೆ ಭಯಪಡುತ್ತೇನೆ. To the butler and baker, he said that God can give you the answer for the dream. ಆ ಭಕ್ಷ್ಯಗಾರನಿಗೂ ಮತ್ತು ಆ ಪಾನದಾಯಕನಿಗೂ ಇಬ್ಬರಿಗೂ ಸೆರೆಯಲ್ಲಿ ಆತನು ಹೇಳಿದ ಮಾತೇನೆಂದರೆ, ನಿಮ್ಮ ಮಾತಿನ ಅರ್ಥವನ್ನ ದೇವರು ವಿವರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದನು. Pharaoh, he could say that it's not in me, God will give you an answer. ಫರೋಹನ ಮುಂದೆಯೂ ಸಹ ಆತನು ಹೇಳಿದನು, ನಾನಲ್ಲ, ಬದಲಾಗಿ ದೇವರು ಮಾತ್ರ ನಿನ್ನ ಕನಸಿನ ಅರ್ಥವನ್ನ ತಿಳಿಸಬಲ್ಲನು ಎಂಬುದಾಗಿ. What kind of a man is Joseph? He is looking for every opportunity, regardless of who they are. They are pagans, they are Egyptians, they are the king, they are the servant. Doesn't matter. He is always looking for an opportunity to talk about his God, the living God, the God of Abraham. ಎಂತಹ ವ್ಯಕ್ತಿಯಾಗಿದ್ದಾನೆ ನೋಡ್ರಿ ಯೋಸೆಫನು. ಅವರು ಅನ್ಯ ಜನರೇ ಆಗಿರಲಿ, ಐಗುಪ್ತ ದೇಶದ ಜನರೇ ಆಗಿರಲಿ, ಅರಸನಾಗಿರಲಿ, ಸಾಮಾನ್ಯ ವ್ಯಕ್ತಿ ಆಗಿರಲಿ, ಸೆರೆಮನೆಯಲ್ಲಿರುವವರೇ ಆಗಿರಲಿ, ಎಲ್ಲರಿಗೂ ತನಗೆ ಸಿಕ್ಕ ಅವಕಾಶದಲ್ಲಿ ತನ್ನ ಜೀವ ಸ್ವರೂಪನಾದಂತಹ ದೇವರ ಕುರಿತಾಗಿ ಹಂಚಿಕೊಳ್ಳುತ್ತಿದ್ದಾನೆ, ಅವರಿಗೆ ತಿಳಿಸುತ್ತಿದ್ದಾನೆ. This is what you and I should be looking for in our life. Wherever we get an opportunity, we need to look for that opportunity to glorify the Lord and make the Lord Jesus Christ known to people. ನಾನು ನೀವು ಅಂತಹ ವ್ಯಕ್ತಿಗಳೇ ಆಗಿರಬೇಕು. ನಮ್ಮ ಜೀವಿತದಲ್ಲಿಯೂ ಸಹ ನಮಗೆ ಸಿಕ್ಕ ಎಲ್ಲ ಅವಕಾಶಗಳನ್ನ ಉಪಯೋಗಿಸಿಕೊಂಡು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಜನರಿಗೆ ತಿಳಿಸುವವರಾಗಿರಬೇಕು. 19 and 20. 19-20ನೇ ವಚನ. We read that Joseph, even though he was acting roughly, he had a heart for the well-being of the family in the famine. He said, I fear God, so one of you stay here and the rest go and take care of your family's need for food. ಯೋಸೇಫನು ಕಠಿಣವಾಗಿ ವರ್ತಿಸುತ್ತಿದ್ದರೂ ಸಹ ಆ ಕಾನಾನ್ ದೇಶದಲ್ಲಿರುವ ತನ್ನ ಕುಟುಂಬದ ಕುರಿತಾಗಿ ಚಿಂತಿಸುವವನಾಗಿದ್ದನು. ಆದ್ದರಿಂದ ನಿಮ್ಮ ಕುಟುಂಬಕ್ಕೆ ಬೇಕಾದಂತ ಆಹಾರವನ್ನ ತೆಗೆದುಕೊಂಡು ಹೋಗಿರಿ, ಒಬ್ಬನನ್ನು ಮಾತ್ರ ನಾನು ಇಲ್ಲಿ ಇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದನು. Our Lord Jesus Christ, when he saw people moving as the sheep without shepherd, he had compassion on them. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ಅಲೆದಾಡುವುದನ್ನು ಆತನು ಕಂಡಾಗ ಅವರ ಮೇಲೆ ಕನಿಕರ ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. After sharing the word of God to them, the 3 days they were hungry. He also was concerned about their physical needs. ಅವರನ್ನ 3 ದಿನಗಳ ಕಾಲ ಸೆರೆಮನೆಯಲ್ಲಿಟ್ಟ ನಂತರ ಅವರ ದೈಹಿಕ. I'm talking about Jesus Christ. When people came to hear the word of God before feeding the 5,000,
he was also concerned about their physical needs. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನು ಸಹ ನಾವು ನೋಡುವಾಗ ಆತನ ಮಾತನ್ನ ಕೇಳಲಿಕ್ಕೆ ಆತನ ಬಳಿಗೆ ಬಂದಂತಹ ಜನರನ್ನ 3 ದಿನಗಳವರೆಗೆ ಅವರನ್ನ ನೋಡಿ ಅವರ ಮೇಲೆ ಅವರ ದೈಹಿಕ ಅವಶ್ಯಕತೆಗಳ ಬಗ್ಗೆಯೂ ಚಿಂತಿಸುವವನಾಗಿ ಕನಿಕರಪಟ್ಟನು. We too, when we share the gospel, we should be concerned about the needs of the people around us. ನಾವು ಸಹ ಸುವಾರ್ತೆಯನ್ನ ಹಂಚಿಕೊಳ್ಳುವಾಗ ನಮ್ಮ ಸುತ್ತಲಿರುವಂತಹ ಜನರ ಅವಶ್ಯಕತೆಗಳಿಗೆ ಸ್ಪಂದಿಸುವವರಾಗಿರಬೇಕು. When a person is hungry, we should not tell him, go and warm yourself. Okay? We have to make sure that we provide what we have. ಒಬ್ಬ ವ್ಯಕ್ತಿ ಹಸಿವು ಎಂಬುದಾಗಿ ಹೇಳುವಾಗ ಆತನಿಗೆ ನಾವು ಹೋಗು ಹೊಟ್ಟೆ ತುಂಬಿಸಿಕೊ ಎಂಬುದಾಗಿ ಬಾಯಿ ಮಾತಿನಲ್ಲಿ ಹೇಳಬಾರದು, ಬದಲಾಗಿ ಆತನಿಗೆ ಬೇಕಾದದ್ದನ್ನ ನಾವೇ ಒದಗಿಸುವವರಾಗಿರಬೇಕು. So when Joseph told that one of you will be in the jail, rest of you can go, these men are in real predicament. They are in real predicament. ನಿಮ್ಮಲ್ಲಿ ಒಬ್ಬನು ಇಲ್ಲಿ ಸೆರೆಮನೆಯಲ್ಲಿ ಇರಬೇಕು, ಮಿಕ್ಕಾದವರು ನೀವು ಹಿಂತಿರುಗಿ ಹೋಗಬಹುದು ಎಂಬುದಾಗಿ ಯೋಸೇಫನು ಹೇಳಿದಾಗ ಅವರು ನಿಜವಾದಂತಹ ಗಲಿಬಿಲಿಗೆ ಮತ್ತು ನಿಜವಾದಂತಹ ಒಂದು ದ್ವಂದ್ವಕ್ಕೆ ಅವರು ಸಿಕ್ಕಿಕೊಳ್ಳುತ್ತಾರೆ. These men are probably about 50 years of age or more. ಬಹುಶಃ ಆತನ ಅಣ್ಣಂದಿರು 50 ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದವರಾಗಿರಬೇಕು. They are being dealt by someone who fear God. ಈಗ ಅವರು ತಮಗಿಂತ ಚಿಕ್ಕ ವಯಸ್ಸಿನವನು ಮತ್ತು ದೇವರಿಗೆ ಭಯಪಡುವ ವ್ಯಕ್ತಿಯಿಂದ ಪಾಠ ಕಲಿಯುತ್ತಿದ್ದಾರೆ. They are afraid and they don't know what he is going to do. ಅವರು ಆತನಿಗೆ ಭಯಪಟ್ಟು ನಮಗೆ ಏನು ಮಾಡುತ್ತಾನೋ ಎಂಬುದಾಗಿ ತಿಳಿಯದವರಾಗಿದ್ದಾರೆ. In verse 21, what is taking place is quite interesting. They are talking in Hebrew. Joseph can understand that, but they didn't know that Joseph understand that. And he is telling about what they did to his brother who is no more. 21ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ಸ್ವಾರಸ್ಯಕರ ಸಂಗತಿ ನಡೆಯುತ್ತಿದೆ. ಏನೆಂದರೆ ಅವರು ತಮ್ಮೊಳಗೆ ತಮ್ಮ ಮೂಲ ಭಾಷೆಯಾದ ಇಬ್ರಿಯ ಭಾಷೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರು ಮಾತನಾಡುವುದು ಯೋಸೇಫನಿಗೆ ಅರ್ಥವಾಗುತ್ತದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ತಮ್ಮನಾದಂತಹ ಯೋಸೇಫನನ್ನ ಮಾರುವಾಗ ಆತನಿಗೆ ಮಾಡಿದಂತಹ ಕಠಿಣವಾದಂತಹ ಪರಿಸ್ಥಿತಿಯನ್ನ ಅವರು ನೆನೆಸಿಕೊಳ್ಳುತ್ತಿದ್ದಾರೆ. Joseph is speaking to them through an interpreter, even though actually he don't need it. ಯೋಸೇಫನು ಅವರೊಟ್ಟಿಗೆ ಒಬ್ಬ ಭಾಷಾಂತರಕಾರನ ಮೂಲಕ ಮಾತನಾಡುತ್ತಿದ್ದಾನೆ, ಅದರ ಅವಶ್ಯಕತೆ ಆತನಿಗಿರಲಿಲ್ಲ. He is posing as an Egyptian and they are confessing their guilt. ತನ್ನನ್ನೇ ತಾನು ಐಗುಪ್ತನ ರೀತಿಯಲ್ಲಿ ಅವರಿಗೆ ತೋರಿಸಿಕೊಳ್ಳುತ್ತಿದ್ದಾನೆ. ಈಗ ಅವರು ತಮ್ಮ ಪಾಪಗಳನ್ನ ಅವರು ಅರಿಕೆ ಮಾಡಿಕೊಳ್ಳುತ್ತಿದ್ದಾರೆ. Here we read details that were not available earlier. The anguish of Joseph's soul when they threw him into the pit and sold him, the anguish of his soul. ನಾವು ಈ ಹಿಂದೆ ಯೋಸೇಫನನ್ನ ಅವರು ಮಾರುವಾಗ ಯೋಸೇಫನು ಅನುಭವಿಸಿದ ಕಷ್ಟಗಳ ಕುರಿತಾಗಿ ಅಲ್ಲಿ ನಮಗೆ ಮಾಹಿತಿ ಸಿಕ್ಕುವುದಿಲ್ಲ. ಆದರೆ ಈಗ ಯೋಸೇಫನು ಎಂತಹ ಕಷ್ಟಗಳನ್ನ, ಎಂತಹ ಪರಿಸ್ಥಿತಿಯನ್ನ ದಾಟಿ ಬರಬೇಕಾಯಿತು, ಎಂತಹ ದುಃಖಕ್ಕೆ ಒಳಗಾಗಿ ಅವರನ್ನ ಅಂಗಲಾಚಿ ಬೇಡಿಕೊಂಡನು ಎಂಬುದನ್ನ ಆತನ ಅಣ್ಣಂದಿರ ಬಾಯಿಯ ಮಾತಿನ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. Our Lord Jesus Christ in the Garden of Gethsemane, he went through the anguish of his soul. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತ shall I continue uncle? Yes, please. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಗೆತ್ಸೆಮನೆ ತೋಟದಲ್ಲಿ ಆತನು ಹಿಡಿಯಲ್ಪಡುವಂತಹ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಆತ್ಮವು ದುಃಖಕ್ಕೆ ಒಳಗಾಯಿತು ಎಂಬುದಾಗಿ ನಾವು ಕಾಣುತ್ತೇವೆ. Just imagine this young brother, the father's favorite. He was pleading with them, please don't do that to me. But they had no heart to listen to the anguish of his soul. ತಮ್ಮ ತಂದೆಯಿಂದ ಹುಟ್ಟಿದಂತಹ ತಮ್ಮ ಚಿಕ್ಕ ವಯಸ್ಸಿನ ತಮ್ಮನು ಅವರನ್ನು ಅಂಗಲಾಚಿ ಬೇಡಿಕೊಳ್ಳುವಾಗ, ದಯಮಾಡಿ ಇಂತಹ ಕೆಟ್ಟ ಕೆಲಸವನ್ನ ಮಾಡಬೇಡ್ರಿ, ನನಗೆ ಕೇಡು ಉಂಟು ಮಾಡಬೇಡ್ರಿ ಎಂಬುದಾಗಿ ಅವರನ್ನ ಬೇಡಿಕೊಂಡಾಗ್ಯೂ ಅವರು ಯಾವುದೇ ಕರುಣೆಯನ್ನ ತೋರಿಸಲಿಲ್ಲ. The cruel treatment of Joseph came out from their own mouth in this verse.
ಅವರು ಯೋಸೇಫನನ್ನು ಎಷ್ಟು ಕ್ರೂರವಾಗಿ ನಡೆಸಿಕೊಂಡರು ಎಂಬುದು ಅವರ ಬಾಯಿ ಮಾತಿನಿಂದಲೇ ಈ ವಚನಗಳಲ್ಲಿ ಅದು ವ್ಯಕ್ತವಾಗಿದೆ. Joseph is observing their confession of their guilt. ಯೋಸೇಫನು ತಮ್ಮ ಪಾಪಗಳ ಪಶ್ಚಾತ್ತಾಪ ಪಡುತ್ತಾ ಇರುವುದನ್ನ ಅವರ ಬಾಯಿಂದಲೇ ಆತನು ಕೇಳುತ್ತಾ ಇದ್ದಾನೆ. This is the reason why he is being very hard with them. ಆದ್ದರಿಂದಲೇ ಈ ಕಾರಣದಿಂದಲೇ ಅವರೊಟ್ಟಿಗೆ ಆತನು ಕಠಿಣವಾಗಿ ವರ್ತಿಸಿದನು. Look at verse 22. Read verse 22. 22ನೇ ವಚನವನ್ನು ಈಗ ನೋಡಿಕೊಳ್ಳೋಣ. ಅದಕ್ಕೆ ರೋಬೇನನು ಆ ಹುಡುಗನಿಗೆ, ಏನು ಕೇಡು ಮಾಡಬೇಡಿರಿ ಎಂದು ನಾನು ಹೇಳಿದ್ದೇನಲ್ಲವೇ, ನೀವು ಕೇಳಲಿಲ್ಲ. ಆದದರಿಂದ ಅವನಿಗಾದ ಪ್ರಾಣಹಾನಿಯ ವಿಷಯದಲ್ಲಿ ನಾವು ಉತ್ತರ ಹೇಳಬೇಕಾಗಿ ಬಂತು ಅಂದನು. The Reuben's answer we saw earlier. Reuben wanted to get him out from the pit and take him back because he is the oldest son. He is the responsible person. And he wanted to take Joseph from the pit and take back. But before he came back, they sold him. ನಾವು ಈ ಹಿಂದೆಯೂ ರೂಬೇನನ ಮಾತನ್ನ ನಾವು ನೋಡಿಕೊಳ್ಳುವಾಗ ಯೋಸೇಫನನ್ನ ಮಾರಬೇಡಿರಿ ಅಥವಾ ಯೋಸೇಫನನ್ನ ಇಲ್ಲೇ ಆ ಗುಂಡಿಯಲ್ಲಿ ಇರಿಸಿರಿ ಎಂಬುದಾಗಿ ಹೇಳಿದ ಆತನ ಯಾಕಂದ್ರೆ ಆತನು ಹಿರಿಯನಾದ ಕಾರಣ ಜವಾಬ್ದಾರಿಯುಳ್ಳವನಾಗಿದ್ದನು. ಈಗ ಅದೇ ಮಾತನ್ನ ರೂಬೇನನು ಇಲ್ಲಿ ಪುನರುಚ್ಚರಿಸುತ್ತಿದ್ದಾನೆ. Now they are telling what is happening is the vengeance of God upon them for the way they treated Joseph. ಈಗ ಅವರು ಮಾತಾಡಿಕೊಳ್ಳುತ್ತಿದ್ದಾರೆ ಯೋಸೇಫನಿಗೆ ಅವರು ಮಾಡಿದಂತಹ ಕಾರ್ಯಕ್ಕಾಗಿ ದೇವರು ಅವರ ಮೇಲೆ ಮುಯ್ಯಿ ತೀರಿಸುತ್ತಿದ್ದಾನೆ ಎಂಬುದಾಗಿ ಮಾತಾಡಿಕೊಳ್ಳುತ್ತಿದ್ದಾರೆ. There's a parallel how the Jewish leaders treated Jesus, the God's beloved son, what he had to go through and what will happen to them in the future. What is it, uncle? Would you please repeat? There's a parallel here with what Jesus Christ went through in the hands of the Jewish leaders. ನಾವು ಯೋಸೇಫನಿಗೂ ಯೇಸು ಕ್ರಿಸ್ತನಿಗೂ ಇರುವ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ. ಏನೆಂದರೆ ಯೇಸು ಕ್ರಿಸ್ತನು ಸಹ ಆ ಯಹೂದಿ ನಾಯಕರ ಕೈಗಳಲ್ಲಿ ಎಂತಹ ಪರಿಸ್ಥಿತಿಯನ್ನು ಹಾದು ಹೋಗಬೇಕಾಯಿತು ನೋಡಿರಿ. And they are going to face it in the future, in the Jacob's trouble, the tribulation time. They are going to go through and they will repent one day when the Lord Jesus Christ comes. Same like these brothers, it's a picture of what will happen to the nation of Israel. ಆದ್ದರಿಂದ ಯಹೂದ್ಯರು ಯೇಸು ಕ್ರಿಸ್ತನಿಗೆ ಮಾಡಿದಂತಹ ಆ ಕ್ರೂರವಾದ ಕಾರ್ಯಗಳಿಗಾಗಿ ಅವರು ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾದಂತಹ ಕಾಲವು ಬರುತ್ತದೆ. ಅದು ಯಾವಾಗ ಅಂದರೆ ಯಾಕೋಬನ ಯಾತನೆಯ ಕಾಲ, ಅಂದರೆ ಆ ಮಹಾಸಂಕಟ ಕಾಲಗಳು ಪ್ರಾರಂಭವಾಗುವಾಗ ಅವರು ಆ ಕಷ್ಟವನ್ನ ಯೇಸು ಕ್ರಿಸ್ತನಿಗೆ ಅವರು ಮಾಡಿದಂತಹ ಆ ಅನ್ಯಾಯಕ್ಕೆ ಪಶ್ಚಾತ್ತಾಪವನ್ನು ಪಡುವಂತಹ ಸಮಯವು ಬರುತ್ತದೆ. In Revelation 1:7 we read that they will look to the one whom they pierced. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ಹಿರಿದವನನ್ನ ಅವರು ದೃಷ್ಟಿಸುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. In what will happen to the nation of Israel when they confess their sin, when they will beat their breast and they will cry and God will bring healing to them. ಏನಾಗುತ್ತದೆ? ಯೇಸು ಕ್ರಿಸ್ತನ ಹಿಂತಿರುಗಿ ಬರುವಾಗ ಇಸ್ರಾಯೇಲ್ ಜನಾಂಗವು ತಾವು ಇರಿದವನನ್ನ, ಮಗನನ್ನ ಕಳೆದುಕೊಂಡವರ ಹಾಗೆ ಎದೆಯನ್ನ ಬಡಿದುಕೊಂಡು ಅಳುತ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ ಮತ್ತು ತಂದೆಯಾದ ದೇವರು ಅವರನ್ನ ಗುಣಪಡಿಸುತ್ತಾನೆ. The 10 brothers were in jail for 3 days. That gave them enough time to think about their guilt. ಆ 10 ಸಹೋದರರು, 10 ಅಣ್ಣಂದಿರು ಜೈಲಿನಲ್ಲಿ ಸೆರೆಮನೆಯಲ್ಲಿ 3 ದಿನಗಳ ಕಾಲ ಕಳೆಯಬೇಕಾಯಿತು. ಅವರು 3 ದಿನಗಳ ಕಾಲ ಪಶ್ಚಾತ್ತಾಪ ಪಡಲಿಕ್ಕೆ, ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ದೊರೆಯಿತು. So Israel will have 7 days of tribulation to think about. Towards the end of it, when he come back second time in glory, they will repent. ಇಸ್ರಾಯೇಲರಿಗೂ ಸಹ ದೇವರು 7 ವರ್ಷಗಳ ಕಾಲ ಅಥವಾ 7 ದಿನಗಳ ಕಾಲ ಆ ಸಂಕಟ ದಿನವನ್ನ ಕೊಡುವಾತನಾಗಿರುತ್ತಾನೆ. ಆ 7 ವರ್ಷಗಳ ಅಂತ್ಯದಲ್ಲಿ ಅವರು ತಮ್ಮ ತಪ್ಪಿಗೆ ಅರಿವಾಗಿ ಆತನನ್ನ ಕಣ್ಣಾರೆ ಕಂಡು ಪಶ್ಚಾತ್ತಾಪ ಪಡುತ್ತಾರೆ. Verse 23 and 24. 23 ಮತ್ತು 24ನೇ ವಚನ. ಯೋಸೇಫನು ದ್ವಿಭಾಷಿಯ ಮುಖಾಂತರ ಅವರ ಸಂಗಡ ಮಾತಾಡಿದ್ದರಿಂದ ಅವರು ತಮ್ಮ ಮಾತು ಅವನಿಗೆ ಗೊತ್ತಾಗುವುದೆಂದು ನೆನೆಸಲೇ ಇಲ್ಲ. ಯೋಸೇಫನಾದರೂ ಅವರ ಬಳಿಯಿಂದ ಒಂದು ಕಡೆಗೆ ಹೋಗಿ ಕಣ್ಣೀರು ಸುರಿಸಿದನು.
ತರುವಾಯ ಅವರ ಬಳಿಗೆ ತಿರುಗಿ ಬಂದು ಅವರ ಸಂಗಡ ಮಾತಾಡಿ ಅವರೊಳಗೆ ಸಿಮೆಯೋನನನ್ನು ಇಡಿಸಿ ಅವರ ಕಣ್ಣೆದುರಿಗೆ ಅವನಿಗೆ ಬೇಡಿಗಳನ್ನು ಹಾಕಿಸಿದನು. They are admitting that what is happening is because of the evil they have done. Joseph understood it, but they didn't know that Joseph understood it. ಅವರು ತಾವು ಮಾಡಿದಂತಹ ಪಾಪದ ಅರಿವು ಹೊಂದಿದವರಾಗಿ ಅದನ್ನು ಒಪ್ಪಿಕೊಳ್ಳುತ್ತಿದ್ದಾರೆ. ಆದರೆ ಯೋಸೇಫನಿಗೆ ತಮ್ಮ ಮಾತು ಅರ್ಥವಾಗುತ್ತದೆ ಎಂಬುದಾಗಿ ಅವರು ನೆನೆಸಲೇ ಇಲ್ಲ. They are really repentant now. When Joseph hears all this, he is moved towards them. His heart is aching for them. ಈ ಎಲ್ಲಾ ಮಾತುಗಳನ್ನ ಕೇಳಿದಂತ ಯೋಸೇಫನು ಅವರಿಗಾಗಿ ಮನಮುರಿದವನಾಗಿ ಅವರಿಗಾಗಿ ದುಃಖದಿಂದ ಆತನು ಅಳುವಾತನಾಗಿದ್ದಾನೆ. Actually, he would love to walk to them and say, brothers, it's me, but it's not time yet. There's some more test to be done. ಈಗ ಆತನು ಹೋಗಿ ಅಣ್ಣಂದಿರ ಬಳಿಗೆ, ಅಣ್ಣಂದಿರೇ ನಾನೇ ಯೋಸೇಫನ್ ಎಂಬುದಾಗಿ ಹೇಳಬೇಕು ಎಂಬಂತ ಮನಸ್ಸಿದೆ. ಆದರೆ ಇನ್ನು ಅದಕ್ಕೆ ಕಾಲ ಕೂಡಿ ಬಂದಿಲ್ಲ. ಯಾಕಂದ್ರೆ ಆತನು ಇನ್ನು ಅವರನ್ನ ಪರೀಕ್ಷೆ ಮಾಡಬೇಕಾಗಿದೆ. He want to get Benjamin here. ಬೆನ್ಯಾಮೀನನ್ನ ಕರೆದುಕೊಂಡು ಬರಬೇಕು ಎಂಬುದಾಗಿ ಅವರಿಗೆ ಹೇಳುತ್ತಾನೆ. Now he gives them a real test. They have to leave one of them behind, Simeon, and Joseph was so moved with all of this. When one of their brother was arrested or tied up, put in a, you see, Joseph's heart is aching. So he went out and wept and washed his face and came back. See, Joseph is a man who understands the pain and agony of all this. ಈಗ ಆತನ ಅಣ್ಣಂದಿರಿಗೆ ನಿಜವಾದ ಪರೀಕ್ಷೆಯು ಪ್ರಾರಂಭವಾಗುತ್ತದೆ. ಅವರೆಲ್ಲರೂ ಹಿಂತಿರುಗಿ ಹೋಗಬಹುದು. ಆದರೆ ಈಗ ಸಿಮೆಯೋನನನ್ನ ಸೆರೆಮನೆಯಲ್ಲಿ ಹಾಕಿಸಬೇಕು. ಅವರ ಕಣ್ಣೆದುರಿಗೆ ಸಿಮೆಯೋನನಿಗೆ ಬೇಡಿಗಳನ್ನ ಹಾಕಿ ಸೆರೆಮನೆಗೆ ಹಾಕುವಾಗ ಯೋಸೇಫನು ಬೇರೆಯ ಕೋಣೆಗೆ ಹೋಗಿ ಅತ್ತು ತನ್ನ ಕಣ್ಣೀರು ಕಾಣಿಸಬಾರದೆಂಬುದಾಗಿ ಮುಖವನ್ನ ತೊಳೆದುಕೊಂಡು ಮತ್ತೆ ಅವರ ಬಳಿಗೆ ಬರುತ್ತಾನೆ. We see about Jesus Christ weeping when at the Lazarus tomb he wept, and looking at Jerusalem city that rejected his words, he was moved and he wept and he said, I was willing to receive you, but you are not willing. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಸಹ ಅಳುವುದನ್ನು ನಾವು ಕಾಣುತ್ತೇವೆ. ಲಾಜರನ ಸಮಾಧಿಯ ಬಳಿಯಲ್ಲಿ ಕಣ್ಣೀರು ಬಿಟ್ಟನು ಮತ್ತು ಇಸ್ರಾಯೇಲ್ ಪಟ್ಟಣವನ್ನ ನೋಡಿ ಆತನು ಕಣ್ಣೀರು ಸುರಿಸುವುದನ್ನು ನಾವು ಕಾಣುತ್ತೇವೆ. ನಿನ್ನನ್ನ ಸೇರಿಸಿಕೊಳ್ಳಲಿಕ್ಕೆ ನನಗೆ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲ ಎಂಬುದಾಗಿ ಆ ಯೆರೂಸಲೇಮ್ ಪಟ್ಟಣವನ್ನ ನೋಡಿ ಆತನು ದುಃಖಿಸುವುದನ್ನು ನಾವು ಕಾಣುತ್ತೇವೆ. So he arrested Simeon and put right before their eyes and he let them go. ಸಿಮೆಯೋನನನ್ನ ಅವರ ಕಣ್ಣೆದುರಿಗೆ ಬೇಡಿಗಳನ್ನ ಹಾಕಿಸಿ ಸೆರೆಮನೆಯಲ್ಲಿ ಇಡುತ್ತಾನೆ. ನಂತರ ಅವರಿಗೆ ಹೋಗಲು ಅನುಮತಿಸುತ್ತಾನೆ. Why they selected Simeon, we don't know. Maybe they all agreed that one of them, and Simeon was put in the prison. ಯಾಕೆ ಸಿಮೆಯೋನನನ್ನ ಅವರು ಬಿಡಲು ಅಥವಾ ಸೆರೆಮನೆಯಲ್ಲಿ ಇಡಲು ಒಪ್ಪಿದರು ನಮಗೆ ಗೊತ್ತಿಲ್ಲ. ಬಹುಶಃ ಎಲ್ಲರೂ ಸಮ್ಮತಿಸಿ, ಸಿಮೆಯೋನನು ಸಮ್ಮತಿಸಿ ಅವನನ್ನ ಸೆರೆಮನೆಯಲ್ಲಿ ಇಟ್ಟರು ಒಪ್ಪಿರಬಹುದು, ನಮಗೆ ಗೊತ್ತಿಲ್ಲ. Painful experiences. ಇದು ಒಂದು ದುಃಖಕರವಾದಂತಹ ನೋವಿನ ಅನುಭವವಾಗಿದೆ. See, sin will bring lot of pain in our life. ಯಾಕಂದರೆ ಪಾಪವು ನಮ್ಮ ಜೀವಿತದಲ್ಲಿ ಹೆಚ್ಚು ನೋವನ್ನ ಉಂಟು ಮಾಡುತ್ತದೆ. What we do to others will one day come back to us. Be sure your sin will find you out. So the best thing as believers to do is repent of our sin and come before God sincerely. Don't tell before God, hiding everything and then telling Joseph, we are honest people. God knows our heart. ಆದ್ದರಿಂದ ನಾವು ಮಾಡುವಂತಹ ಎಲ್ಲಕ್ಕೂ ನಾವು ಒಂದು ದಿನ ಪರಿಣಾಮವನ್ನ, ಅದರ ಫಲವನ್ನ ನಾವು ಕೊಯ್ಯಲೇಬೇಕಾಗುತ್ತದೆ. ಆದ್ದರಿಂದ ನಾವು ನಮ್ಮ ಪಾಪಗಳನ್ನ ಮುಚ್ಚಿಕೊಂಡು ಯೋಸೇಫನ ಮುಂದೆ ಆತನ ಅಣ್ಣಂದಿರು ನಟಿಸಿದ ಹಾಗೆ ನೀತಿವಂತರ ರೀತಿಯಲ್ಲಿ ನಟಿಸಬಾರದು. ಬದಲಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನ ಬಳಿಯಲ್ಲಿ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕು. That is all God is expecting from us. Be genuine, be real, don't act, don't be a hypocrite. Come before God and confess. He is just and faithful to forgive us all our sins. ಅದನ್ನೇ ದೇವರು ನಮ್ಮಿಂದ ಬಯಸುತ್ತಾನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡಬೇಕು.
ನಾವು ಪ್ರಾಮಾಣಿಕರ ರೀತಿಯಲ್ಲಿ ವರ್ತಿಸಿ ಕಪಟಿಗಳ ಹಾಗೆ ಕಾರ್ಯ ಮಾಡಬಾರದು, ನಟಿಸಬಾರದು. ಬದಲಾಗಿ ಪ್ರಾಮಾಣಿಕವಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟು ಆತನ ಬಳಿಗೆ ಬಂದು ಒಪ್ಪಿಕೊಳ್ಳುವಾಗ ಆತನು ನಮ್ಮನ್ನ ಕ್ಷಮಿಸಲುವಂತ ನೀತಿವಂತನಾಗಿದ್ದಾನೆ. May the Lord willing, we will continue next week. May His name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನ ಚಿತ್ತವಿರುವುದಾದರೆ ಮುಂದಿನ ವಾರ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ.